वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यं। या वर्णपदवाक्यार्थगद्यपद्यस्वरूपिणी वाचि नर्तयतु क्षिप्रं मेधां देवी सरस्वती। सर्ववेदान्तसिद्धान्तगोचरं तमगोचरं गोविन्दं परमानन्दं सद्गुरुं प्रणतोऽस्म्यहं। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं। हरलीलावताराय शङ्कराय वरगुजसे कैवल्यकलनाकल्पतरवे गुरवे नमः। सदात्मध्याननिरतं विषयेभ्यः पराङ्मुखं नौमि शास्त्रेषु निष्णातं ಚಂದ್ರಶೇಖರಭಾರತೀಂ। ನನ್ನ ಅಧ್ಯಾತ್ಮ ಬಂಧುಗಳೇ, ಈ ಕಾರ್ಯಕ್ರಮದ ಪ್ರಾಯೋಜಕರಂಥ ಶ್ರೀಮತಿ ಮತ್ತು ಶ್ರೀ ವೆಂಕಟೇಶ್ ಪರಿವಾರದವರೇ, ಎಲ್ಲ ಹಿರಿಯರೇ, ನನ್ನ ಮತ್ತು ನಿಮ್ಮೆಲ್ಲರ ಹೃದಯ ಮಂದಿರವನ್ನು ಬೆಳಗ್ತಾ ಇರುವಂತಹ ಆ ಮಹಾಚೈತನ್ಯಕ್ಕೆ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಇವತ್ತಿನ ಈ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ಹಿಂದಿನ ಸಂದರ್ಭದಲ್ಲಿ ನಾವು ಸೇರಿದಾಗ ವಿವೇಕ ಚೂಡಾಮಣಿಯ 35ನೇಯವರೆಗಿನ ಶ್ಲೋಕದ ಚಿಂತನೆಯನ್ನು ನಾವು ಮಾಡಿದ್ವಿ. ಒಬ್ಬ ಮುಮುಕ್ಷುವಾದಂತಹ ಸಾಧಕ ಶಿಷ್ಯ ಅಧ್ಯಾತ್ಮ ವಿಚಾರವನ್ನು ತಿಳಿಯೋದಕ್ಕೆ ಗುರುಗಳ ಬಳಿಗೆ ಸಾರಬೇಕು, ಅಂದರೆ ಗುರುಗಳ ಬಳಿಗೆ ಸೇರಬೇಕು ಎನ್ನುವಂತಹ ವಿಚಾರವನ್ನು ನಾವು ಈ ಶ್ಲೋಕದವರೆಗೆ ನೋಡಿದ್ದೇವೆ. ಇದನ್ನು ಗುರೂಪಸದನ ಅಂತ ಕರೀತಾರೆ. ಅಂದರೆ ಗುರುಗಳ ಬಳಿ ಹೋಗುವುದು ಅಂತ ಅರ್ಥ. ಅದಕ್ಕೆ ಹಾಗೆ ಹೋಗಬೇಕು. ಪ್ರಶ್ನೆ ಇಷ್ಟೇ, ಹೋದ ಮೇಲೆ ಏನು ಮಾಡಬೇಕು? ನೆಂಟರ ಮನೆಗೆ ಹೋದ ಹಾಗೆ ಅಲ್ಲಿ ಇರುವುದಾ, ಅಥವಾ ಶಿಷ್ಯನಾದವನ ಕರ್ತವ್ಯ ಇನ್ನೇನಾದರೂ ಉಂಟೋ ಅಂತ. ನಾನು ಯಾಕೆ ಈ ಶಬ್ದವನ್ನು ಹೇಳಿದೆ ಅಂದರೆ ಕಾರಣ ಉಂಟು. ನಮ್ಮ ಪ್ರಾಚೀನ ಪರಂಪರೆಯನ್ನು ನೋಡಿದಾಗ ವಿದ್ಯೆಯನ್ನು ಕಲಿಯುವುದಕ್ಕೆ ಮೂರೇ ಮೂರು ದಾರಿಗಳು ಢಾಳಾಗಿ ತೋರಿ ಬರ್ತವೆ. ಮೊದಲನೇದು ಗುರು ಶುಶ್ರೂಷೆಯ ವಿದ್ಯಾ. ಗುರೂಪಸದನ ಮಾಡಿದ ಮೇಲೆ, ಅಂದರೆ ಗುರುಗಳ ಬಳಿ ಸೇರಿದ ಮೇಲೆ ಅವರ ಸನಿಹದಲ್ಲಿ ನಿಂತು ಅವರನ್ನು ಸೇವೆ ಮಾಡುವುದು, ಅಥವಾ ಸೇವೆ ಮಾಡಲಿಕ್ಕೆ ಆಗದೇ ಇದ್ದರೆ ಪುಷ್ಕಳೇನ ಧನೇನವ, ಹೇರಳವಾದಂತಹ ಸಂಪತ್ತನ್ನು ಕೊಡುವುದು, ಅವರಿಗೆ ವಿದ್ಯೆಯನ್ನು ಕಲಿಯುವುದು. ಅಥವಾ ವಿದ್ಯೆಯ ವಿದ್ಯಾ, ಅಥವಾ ನಮಗೆ ಗೊತ್ತಿದ್ದ ಒಂದನ್ನು ಅವರಿಗೆ ತಿಳಿಸಿಕೊಟ್ಟು ಅವರಿಂದ ಇನ್ನೊಂದನ್ನು ಕಲಿಯುವುದು. ಹೀಗೆ ಈ ಮೂರು ಕ್ರಮವನ್ನು ಬಿಟ್ಟರೆ ನಾಣ್ಯದಸ್ತಿ ಚತುರ್ಥಕಂ, ನಾಲ್ಕನೆಯದಾದ ಇನ್ನೊಂದು ಕ್ರಮ ವಿದ್ಯಾಗ್ರಹಣಕ್ಕೆ ಇಲ್ಲ. ಈ ಹಿನ್ನೆಲೆಯಲ್ಲಿ ಇವತ್ತು ನಾವು ವಿದ್ಯಾಗ್ರಹಣ ಮಾಡುವಂತಹ ಕ್ರಮ ಈ ಮೂರರಲ್ಲಿ ಎಲ್ಲಿ ಇದೆ ಅನ್ನೋದನ್ನು ಹುಡುಕಬೇಕು ನಾವು. ಮೊದಲನೇ ವಿದ್ಯಾಭ್ಯಾಸದ ಕ್ರಮ ಗುರು ಶುಶ್ರೂಷೆಯ, ಗುರುಗಳ ಸೇವೆ ಮಾಡುವುದು ಅಂತ. ಅದು ಅಧ್ಯಾತ್ಮ ದಾರಿಯಲ್ಲಿ ಸಾಗುವಂತಹ ಶಿಷ್ಯನಿಗೆ ತೀರಾ ಅನಿವಾರ್ಯ. ಇಲ್ಲೊಂದು ದೊಡ್ಡದಾದ ವಿಚಾರ ಉಂಟು. ಆದರೆ ಇವತ್ತು ಈ ವಿಚಾರವನ್ನು ನಾವು ಏನು ಮಾಡಿದ್ದೇವೆ ಅಂದರೆ, ಗುರು ಶುಶ್ರೂಷೆ ಮಾಡುವುದು ಅಂದರೆ ಅದೇನು ಹಾಗೆ ಸೇವೆ ಮಾಡುವುದು ಒಂದು ಕೀಳರಿಮೆ ಭಾವನೆಯಿಂದ ಕೂಡಿದ್ದು. ನಾವು ಸೇವೆ ಮಾಡಿ ಅವರನ್ನು ಯಾಕೆ ದೊಡ್ಡವರನ್ನಾಗಿ ಮಾಡಬೇಕು, ನಾವು ಸೇವೆ ಮಾಡಿದ್ರಿಂದ ಅವರು ದೊಡ್ಡವರಾದರು ಎನ್ನುವಂತಹ ಒಂದು ರೀತಿಯ ವಿತಂಡವಾದ
ಅಥವಾ ಅಡ್ಡ ಮಾರ್ಗದ ಬುದ್ಧಿವಂತಿಕೆ. ಆದರೆ ಇಲ್ಲೊಂದು ಅತ್ಯಂತ ಸಂತೃಪ್ತಿಯ ಅಂಶ ಉಂಟು. ಯಾವಾತ ಸರಿಯಾದ ಗುರುಗಳನ್ನು ಆಯ್ಕೆ ಮಾಡಿಕೊಂಡು ಅವರ ಸೇವೆಯನ್ನು ಮಾಡ್ತಾ ವಿದ್ಯಾಭ್ಯಾಸ ಮಾಡ್ತಾನೋ ಅವನಿಗೆ ಆಗ ಸಿಗುವ ಸಮಾಧಾನಕ್ಕಿಂತಲೂ ಆ ವಿದ್ಯಾಗ್ರಹಣ ಆದ ಮೇಲೆ ಅವನ ಅನುಭವಿಸುವ ಸಮಾಧಾನ ಉಂಟಲ್ಲ, ಅದು ಹೀಗೆ ಅಂತ ಹೇಳಲಿಕ್ಕಾಗದೇ ಇರುವಂಥದ್ದು. ಹಾಗಾಗಿ ಗುರು ಶುಶ್ರೂಷೆಯನ್ನು ಮಾಡಿ ಕಲಿಯುವುದು, ನಿರಂತರ ಅವರೊಟ್ಟಿಗೆ ಇದ್ದು ವಿದ್ಯೆಯನ್ನು ಕಲಿಯುವುದು. ಇದರಿಂದ ಎರಡು ತರಹದ ಲಾಭ ಉಂಟು. ಒಂದು, ಗುರುಗಳು ಪಾಠ ಹೇಳುವುದನ್ನು ನಾವು ನಿರಂತರ ಕೇಳಲಿಕ್ಕಾಗತ್ತೆ ಒಂದು. ಇನ್ನೊಂದು, ಅವರ ಪ್ರತಿದಿನದ ನಡೆ, ನುಡಿ, ಆಚಾರ, ವಿಚಾರ ಇವೆಲ್ಲ ಹೇಗಿರ್ತವೆ ಅನ್ನೋದನ್ನು ಶಿಷ್ಯನಾದವನು ಅತ್ಯಂತ ಸಮೀಪದಿಂದ ನೋಡುವ ಅವಕಾಶ ಸಿಗತ್ತೆ. ಅಷ್ಟೇ ಅಲ್ಲ, ಅವರು ಹೇಳುವುದಕ್ಕೂ ಆಚರಣೆಗೂ ಸಾಮೀಪ್ಯ ಉಂಟೋ ದೂರ ಉಂಟೋ ಅನ್ನೋದು ಗೊತ್ತಾಗುತ್ತೆ. ಅದಕ್ಕಿಂತ ಹೆಚ್ಚಿಗೆ ನಾವು ಪಾಠ ಹೇಳಿಸಿಕೊಂಡು ಕಲಿಯುವುದಕ್ಕಿಂತ ನೋಡುವುದು ಹೆಚ್ಚು, ನೋಡುವುದರಿಂದ ಹೆಚ್ಚು ಕಲಿತೇವೆ ಅನ್ನೋದು ಹೆಚ್ಚು ಸ್ಪಷ್ಟ ಆಗುತ್ತೆ. ಹಾಗಾಗಿ ಈ ಕಾರಣದಿಂದ ಗುರು ಶುಶ್ರೂಷೆ ಎನ್ನುವಂಥದ್ದು ನಮ್ಮ ಪ್ರಾಚೀನ ಪರಂಪರೆಯಲ್ಲಿ ಇರುವಂತಹ ಒಂದು ಅತ್ಯಂತ ಉತ್ತಮವಾದಂತಹ ಮಾರ್ಗ. ಇವತ್ತೂ ಸಹ ಈ ಕ್ರಮದಲ್ಲಿ ವಿದ್ಯಾಭ್ಯಾಸ ಮಾಡುವಂಥವರು ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಈ ಮಾತನ್ನು ಭಗವತ್ಪಾದರು ಹೇಳ್ತಾರೆ. ಯಾಕೆಂದರೆ ಗುರು ಶುಶ್ರೂಷೆಗೆ ಅದಕ್ಕೆ ಅದರಿದ್ದಾದಂಥ ಒಂದು ವಿಶೇಷ ಸ್ಥಾನ ಉಂಟು. ಹಾಗಾಗಿ ಶಿಷ್ಯನು ಗುರುಗಳ ಬಳಿ ಸಾರಿದ ಮೇಲೆ ಆತ ಏನು ಮಾಡಬೇಕು? ಗುರುಗಳ ಮನೆಯಲ್ಲಿ ಇದ್ದು ಅಂದರೆ ತಮಾರಾಧ್ಯ ಗುರುಂಭಕ್ತ್ಯ ಪ್ರಹ್ವಃ ಪ್ರಶ್ರಯ ಸೇವನೈ ಪ್ರಸನ್ನಂ ತಮನುಪ್ರಾಪ್ಯ ಪ್ರಚ್ಛೇದ್ ಜ್ಞಾತವ್ಯಮಾತ್ಮನಃ. ಹೀಗೆ ಗುರುಗಳ ಬಳಿಗೆ ಹೋಗಿ ಅವರನ್ನು ಆರಾಧಿಸಬೇಕಂತೆ, ಗುರುಗಳನ್ನು ಸೇವಿಸಬೇಕು. ಹೇಗೆ ಅಂದರೆ, ಅಯ್ಯೋ ನನ್ನ ಅಪ್ಪ ಅಮ್ಮ ಇಲ್ಲಿಗೆ ಬಲವಂತವಾಗಿ ತಳ್ಳಿಬಿಟ್ಟಿದ್ದಾರೆ, ಅದಕ್ಕೋಸ್ಕರ ಇದ್ದು ತಪ್ಪಿಗೇನೋ ಮಾಡ್ತೇನೆ ಅನ್ನೋದಲ್ಲ. ಅಲ್ಲೊಂದು ಶಬ್ದ ಉಂಟು, ಭಕ್ತಿಯ ಅಂತ ಒಂದು ಶಬ್ದ ಉಂಟು. ಶ್ಲೋಕ 36. ಭಕ್ತಿಯಿಂದ ಗುರುಗಳನ್ನು ಸೇವೆ ಮಾಡಬೇಕು. ಮತ್ತಷ್ಟೇ ಅಲ್ವಾ, ಆ ಭಕ್ತಿ ಹೇಗಿರಬೇಕು ಅಂದರೆ ಪ್ರಹ್ವಃ ಅಂತ ಒಂದು ಶಬ್ದ ಉಂಟು. ಆ ಒಳಗಡೆ ಇರುವಂಥ ಭಕ್ತಿಯ ಪ್ರಕಟ ದೇಹದ ಚಲನವಲನೆಗಳಿಂದ ಆಗ್ತಾ ಇರಬೇಕಂತೆ. ಮತ್ತು ಪ್ರಶ್ರಯ ಸೇವನೈಹಿ, ಪ್ರಶ್ರಯ ಅಂದರೆ ವಿನೀತನಾಗಿ ಇರಬೇಕು. ಪ್ರಸನ್ನಂ ತಮನುಪ್ರಾಪ್ಯ, ಎಂಥ ಗುರುಗಳ ಬಳಿ ಸೇರಿದ್ದಾನೆ ಅವನು? ಪ್ರಸನ್ನನಾಗಿರುವಂಥ ಗುರುಗಳ ಬಳಿ ಸೇರಿದ್ದಾನೆ. ಅಂಥವರ ಹತ್ರ ಪ್ರಚ್ಛೇತ್ ಜ್ಞಾತವ್ಯಮಾತ್ಮನಃ, ತನ್ನ ಸ್ವರೂಪವನ್ನು ತಾನು ಹೇಗೆ ತಿಳಿದುಕೊಳ್ಳಬೇಕು ಅನ್ನೋದನ್ನು ಕೇಳಬೇಕು, ಬೇರೆ ಇನ್ಯಾವ ವಿಚಾರವನ್ನು ಕೇಳಬಾರದು. ಇದಿಷ್ಟು ಈ ಶ್ಲೋಕದ ಅರ್ಥ. ಭಕ್ತಿಯ ಅಂತ ಒಂದು ಶಬ್ದ ಉಂಟು. ಹಿಂದೆ ಭಕ್ತಿ ಎನ್ನುವಂಥ ಒಂದು ಶ್ಲೋಕದ ಸಂಬಂಧಪಟ್ಟ ಮಾತು ಬಂದಿತ್ತು, ಮೋಕ್ಷ ಕಾರಣ ಸಾಮಗ್ರ್ಯಾಂ ಭಕ್ತಿರೇವ ಗರೀಯಸೆ ಅಂತ. ಇಲ್ಲಿ ಭಕ್ತಿ ಅನ್ನೋದಕ್ಕೆ ಅರ್ಥ ಅಲ್ಲಿ ಹೇಳಿದ್ದು ಸ್ವಸ್ವರೂಪದ ಚಿಂತನೆ ಅಂತ. ಇಲ್ಲಿ ಹೇಳ್ತಾ ಇರುವಂಥದ್ದು ಪೂಜ್ಯೇಷು ಅನುರಾಗ ಮಾನಸ ಧರ್ಮ, ಹಿರಿಯರಲ್ಲಿರುವಂತಹ ಪ್ರೀತಿಗೆ ಭಕ್ತಿ ಅಂತ ಹೆಸರು. ನಮಗೆ ಏನಾಗಿದೆ ಅಂದರೆ ಇವತ್ತು ಇದು ವ್ಯತ್ಯಾಸ ಆಗಿಬಿಟ್ಟಿದೆ. ಹಿರಿಯರಲ್ಲಿರುವ ಪ್ರೀತಿ ಭಕ್ತಿ, ಮಕ್ಕಳಲ್ಲಿರುವಂತಹದ್ದು ಪ್ರೇಮ, ಹೆಂಡತಿಯಲ್ಲಿರುವಂತಹದ್ದು ಮತ್ತು ಇನ್ನೊಂದು ರೀತಿಯ ಇದೇ ಶಬ್ದ. ಹಾಗೆ ಭಗವಂತನಲ್ಲಿರುವಂತಹದ್ದು, ಹಿರಿಯರಲ್ಲಿರುವಂತಹದ್ದು ಭಕ್ತಿ. ನಾವು ಹಿರಿಯರಲ್ಲಿರೋದನ್ನು ಗೌರವ ಅಂತ ಕರಿತೇವೆ. ಆದರೆ ಇವತ್ತಿದು ವಿರುದ್ಧ ಆಗಿಬಿಟ್ಟಿದೆ. ಎಷ್ಟೋ ಮನೆಗಳಲ್ಲಿ ಮಕ್ಕಳ ಬಗ್ಗೆ ತುಂಬ ಗೌರವ, ಮತ್ತು ಹಿರಿಯರ ಬಗ್ಗೆ ಪ್ರೀತಿ ಇರೋದಿಲ್ಲ, ಅದೂ ಇರೋದಿಲ್ಲ. ಆದರೆ ಇದು ಹೀಗಾಗಬಾರದು.
ದೊಡ್ಡವರ ಬಗ್ಗೆ ಇರುವಂಥದ್ದು ಗೌರವ, ಆ ಗೌರವದ ಜೊತೆಗೆ ಭಕ್ತಿಯೂ ಇರುತ್ತೆ. ಇನ್ನು ಭಗವದ್ ವಿಚಾರಕ್ಕೆ ಬಂದಾಗ ಅಲ್ಲಿ ನೇರವಾದಂಥ ಭಕ್ತಿ ಇರುತ್ತದೆ. ಅಲ್ಲಿ ಗೌರವದ ಅಂಶ ಕಡಿಮೆ, ಭಕ್ತಿಯ ಅಂಶ ಜಾಸ್ತಿ. ಹಿರಿಯರಲ್ಲಿರುವಾಗ ಭಕ್ತಿಯ ಅಂಶದ ಜೊತೆಗೆ ಗೌರವದ ಅಂಶ ಹೆಚ್ಚಾಗಿರುತ್ತದೆ. ಹೀಗೆ ನಮ್ಮನ್ನು ಆಶ್ರಯಿಸಿದರ ಬಗ್ಗೆ ವಾತ್ಸಲ್ಯ, ಹೀಗೆಲ್ಲ ಈ ಎಲ್ಲ ಶಬ್ದಗಳಿಗೂ ಸ್ವಲ್ಪ ವ್ಯತ್ಯಾಸ ಉಂಟು. ಹಾಗಾಗಿ ಗುರುಗಳು ಹೇಳ್ತಾರೆ ವ್ಯಾಖ್ಯಾನ ಮಾಡ್ತಾ, ಪೂಜ್ಯೇಶು ಅನುರಾಗ, ಆ ಹಿರಿಯರಲ್ಲಿರುವಂಥ ಅನುರಾಗ ಪ್ರೀತಿ ಅದೊಂದು ಮಾನಸಿಕವಾದ ಧರ್ಮ ಪ್ರಕ್ರಿಯೆ ಅದು ಅಂತ. ಅದಿದ್ದಾಗ ಏನಾಗುತ್ತೆ ಅಂತ ಅಂದರೆ ಪ್ರಹ್ವಃ ತದ್ವ್ಯಂಜಕ ಆಕಾರ ವಿಶಿಷ್ಟ. ಹಿರಿಯರಲ್ಲಿ ಭಕ್ತಿ ಇದ್ದಾಗ ನಾವು ಬೇಡ ಅಂತ ಅಂದ್ಕೊಂಡ್ರೂ ನಮ್ಮ ಶರೀರ ಬಾಗಿಬಿಡತ್ತಂತೆ. ಅದನ್ನು ಪ್ರಹ್ವೀಭಾವ ಅಂತ ಕರೀತಾರೆ. ನೇರವಾಗಿರೋದು ಬಾಗುವುದಕ್ಕೆ ಪ್ರಹ್ವೀಭಾವ ಅಂತ ಹೆಸರು. ಹೇಗೆ ಅಂತ ಮತ್ತು ಪ್ರಶ್ರಯ ಸೇವನೈಹಿ ಅಂದರೆ ಇದಕ್ಕೆ ವಿವರಣೆ ಕೊಡ್ತಾರೆ. ನಮ್ರಕಾಯ, ಗುರುಗಳು ಹೇಳಿದ ಕೆಲಸವನ್ನು ವಿನಮ್ರತೆಯಿಂದ ಮಾಡ್ತಾನೆ ಮತ್ತು ಅವರ ಸೇವೆಯನ್ನೂ ಮಾಡ್ತಾನೆ. ವಿನೀತ ವಾಕ್ತ್ವಂ ಸೇವನಾನಿ, ಹೇಗೆ ಅಂದರೆ ಪ್ರತಿದಿನವೂ ಸಾಷ್ಟಾಂಗ ನಮಸ್ಕಾರಗಳ ಪೂರ್ವಕ ಆತ ಪಾಠವನ್ನು ಕೇಳ್ತಾನೆ. ಈ ಸಂದರ್ಭ ಬಂದಿದ್ದಕ್ಕೆ ಹೇಳ್ತೇನೆ. ಪೂಜ್ಯ ಡಿ ವಿ ಜಿಯವರು ಹಾನಗಲ್ ವಿರೂಪಾಕ್ಷ ಶಾಸ್ತ್ರಿಗಳ ಹತ್ರ ಸುಮಾರು 2-2.5 ವರ್ಷಗಳ ಕಾಲ ಭಾಷ್ಯ ಪಾಠ ಮಾಡಿಸ್ಕೊಳ್ತಾ ಇದ್ದರು. ಆಗ ಆ ಪಾಠಕ್ಕಿಂತ ಮೊದಲು ತಮ್ಮ ಸ್ಥೂಲ ಶರೀರವನ್ನು ಇಟ್ಟುಕೊಂಡೇ ಅವರು ಮೊದಲು 10 ನಮಸ್ಕಾರ, ಆಮೇಲೆ 10 ನಮಸ್ಕಾರ ಹಾಕ್ತಿದ್ರಂತೆ, ದೀರ್ಘದಂಡ ನಮಸ್ಕಾರ. ಅದು ಪ್ರಹ್ವೀಭಾವ. ಹಾಗಾಗಿ ಅದಲ್ಲಿ ಅನಿವಾರ್ಯ ಅದು. ಯಾಕೆಂದರೆ ಟ್ಯಾಪ್ ಮೇಲಿದ್ದಾಗ ಅದ್ರ ಕೆಳಗೆ ಪಾತ್ರೆ ಇರಬೇಕೆ ಅಷ್ಟೇ ಹೊರತು ನೀರು ಹಿಡಿಯೋದು, ಪಾತ್ರೆ ಮೇಲೆ ಟ್ಯಾಪ್ ಕೆಳಗೆ ಆದ ನೀರು ತುಂಬೋದಿಲ್ಲ. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೇನೆ ಪ್ರಾಯಶಃ. ಹಾಗಾಗಿ ಆ ಪ್ರಹ್ವೀಭಾವ ಅನ್ನೋದು ಅಧ್ಯಾತ್ಮ ದಾರಿಯಲ್ಲಿ ಎಲ್ಲ ಕಡೆಗೂ ಬೇಕು, ಅಧ್ಯಾತ್ಮ ದಾರಿಯಲ್ಲಿ ತೀರಾ ಅನಿವಾರ್ಯ. ಈ ಮಾತು ಬಂದಾಗ ಮತ್ತೆ ನನಗೆ ಬೇರೆ ಬೇರೆ ವಿಷಯಗಳೆಲ್ಲ ನೆನಪಾಗ್ತಾ ಇರ್ತವೆ. ಅವ್ರ ಬಟ್ಟೆಯನ್ನು ನಾವು ಯಾಕೆ ತೊಳಿಬೇಕು, ಮತ್ತು ಅಲ್ಲಿ ನಾವು ಯಾಕೆ ಗುಡಿಸ್ಬೇಕು, ಅವ್ರ ಮನೆ ಶುಚಿಯಾಗಿ ಇರುವ ಹಾಗೆ ನಾವು ಯಾಕೆ ನೋಡ್ಕೊಳ್ಬೇಕು, ಇತ್ಯಾದಿ ಎಲ್ಲ. ಇಲ್ಲೆಲ್ಲ ಒಂದು ರೀತಿಯ ನಮ್ಮನ್ನು ಹದಗೊಳಿಸುವ ಪ್ರಕ್ರಿಯೆ ಉಂಟು. ಇದನ್ನು ಮಾಡಿದಾಗ ನಮ್ಮ ಮನಸ್ಸಿಗೆ ಒಂದು ಆ ಹದ ಅಂತ ಹೇಳ್ತಾಯಿಲ್ಲ, ಪರಿಪಾಕತ್ವ ಅದು ಬರ್ತದೆ. ಅದು ಇಲ್ಲದೇ ಇದ್ದರೆ ಬರುವುದಿಲ್ಲ. ಹಾಗಾಗಿ ಏನಾಗುತ್ತೆ ಕೇಳಿದರೆ ಶಾರದೆ ಅಲ್ಲಿಂದ ಹರಿದು ಬರುವುದಿಲ್ಲ. ಅದಿದ್ದಾಗ ಏನಾಗಂದರೆ ಆ ಪರಂಪರೆಯ ಕ್ರಮದಲ್ಲಿ ಅದು ಹರಿದು ಬರ್ತಾ ಇರುತ್ತದೆ. ಹಾಗಾಗಿ ಪ್ರಹ್ವೀಭಾವ ಅಂತ. ಮತ್ತಷ್ಟೇ ಅಲ್ಲ, ಅವರು ನೋಡ್ತಾರೆ, 100 ಜನ ವಿದ್ಯಾರ್ಥಿಗಳಿದ್ದಾಗ ತಮ್ಮ ಹತ್ರ ಅವರು ಕೆಲವು ಜನರ ಹತ್ರ ಉದ್ದೇಶಪೂರ್ವಕ ಕೆಲಸ ಹೇಳ್ತಾರೆ, ಕೆಲವು ಜನರ ಹತ್ರ ಹೇಳುವುದೇ ಇಲ್ಲ. ಯಾಕೆಂದರೆ ಅದನ್ನೆಲ್ಲವನ್ನು ಅವರು ಬಹಳ ಸೂಕ್ಷ್ಮವಾಗಿ ನೋಡ್ತಾ ಇರ್ತಾರೆ. ಆ ಮಟ್ಟದ ಜ್ಞಾನಿಯಾದವರಿಗೆ ಇದೆಲ್ಲವೂ ಸಹಜವಾಗಿ ಗೊತ್ತಿರುತ್ತೆ. ಯಾಕೆಂದರೆ ಅವರಿಗೇನು ಸ್ವಾರ್ಥ ಇರುವುದಿಲ್ಲ ಅಲ್ಲಿ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ವಿನೀತ ವಾಕ್ತ್ವಂ ಸೇವನಾನಿ, ಸಾಷ್ಟಾಂಗ ನಮಸ್ಕಾರ, ಮತ್ತು ಮುಂದೆ ಹೋಗಿ ಹೇಳ್ತಾರೆ ತತ್ಪಾದ ಸಂಹನನ, ಅವರು ನಡೆದು ಬಂದಿದ್ದರೆ ಅವರ ಕಾಲನ್ನು ಒತ್ತುವುದು. ಇವತ್ತು ದುರ್ದೈವ ಅಂದರೆ ಗುರುಗಳ ಪಾದವನ್ನು ಒತ್ತುವುದು ಇರಲಿ, ವಯಸ್ಸಾದವರು ಮನೆಯಲ್ಲಿದ್ದರೆ ಅವ್ರ ಪಾದವನ್ನೇ ಒತ್ತುವ ಪರಿಪಾಠವನ್ನು ನಾವು ಬಿಟ್ಟಿದ್ದೇವೆ. ಸಾಧ್ಯ ಆದರೆ ಅವ್ರ ಹತ್ರ ನಮ್ಮ ಕಾಲು ಒತ್ತಿಸ್ಕೊಳ್ತೇವೆ. ನಿನಗಿನ್ನೇನು ಕೆಲಸ ಮನೇಲಿ ಕೂತ್ಕೊಂಡು ಅಂತ ಕೇಳ್ತಾ ನಾವು ನಮ್ಮ ಕಾಲನ್ನೇ ಅವರ ಹತ್ರ ಬೇಕಾದ್ರೆ ಚಾಚುತ್ತೇವೆ. ಇದರಿಂದ ಶ್ರೇಯಸ್ಸಿನ ದಾರಿ ಕಟ್ಟಿ ಹೋಗಿಬಿಡುತ್ತದೆ ಅನ್ನತ್ತೆ ಶಾಸ್ತ್ರ. ಹಾಗಾಗಿ ತತ್ಪಾದ ಸಂಹನನ ಮತ್ತು ತದುಕ್ತಕರಣಾದೀನಿ ತೈಸ್ತಮಾರಾಧ್ಯ ಸಂಸೇವ್ಯ, ಅವರು ಹೇಳಿದ್ದನ್ನು ಚಾಚೂ ತಪ್ಪದೆ ಮಾಡುವಂಥದ್ದು. ಅಲ್ಲಿ ಯಾಕೆ ಅಂತ ನಾವು ಪ್ರಶ್ನೆ ಕೇಳಲಿಕ್ಕೆ ಹೋಗಬಾರದು. ಅಷ್ಟರ ಮಟ್ಟಿಗೆ ಆ ವಿನೀತತ್ವ ಅನ್ನೋದು ಬಂದಿರಬೇಕು. ಅಷ್ಟು ಹಿನ್ನೆಲೆಯಲ್ಲಿ ಇಂಥ ಶಿಷ್ಯನಾದವನು
ಗುರುಗಳ ಬಳಿಯಲ್ಲಿ ನಿಂತು ಪ್ರಶ್ನೆ ಕಾಳಬೇಕು. ಏನು ಅಂದರೆ ಜ್ಞಾತವ್ಯಂ ಆತ್ಮನಃ, ನನ್ನ ಸ್ವರೂಪ ಏನು ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಪ್ರಶ್ನೆ ಕೇಳಬೇಕು. ಬೇಡದೇ ಇರುವ ಹಾಳು ವಿಷಯವನ್ನಿಟ್ಕೊಂಡು ಪ್ರಶ್ನೆ ಮಾಡಬಾರದು. ಅದರಿಂದ ಏನಾಗ್ತದೆ, ಸಮಯ ನಷ್ಟ. ಅಂದರೆ ಇವರ ಆಯುಷ್ಯವೂ ಹಾಳು, ಅವರ ಸಮಯವೂ ಹಾಳು. ಆದ್ದರಿಂದ ವ್ಯರ್ಥವಾಗಿ ಅಲ್ಲಿ ಬೇರೆ ಚಿಂತನೆ ಬರಕೂಡದು. ಅಷ್ಟು ಹಿನ್ನೆಲೆಯಲ್ಲಿ ಭಕ್ತಿ ಪುರಸ್ಸರವಾಗಿ ತನ್ನ ಗುರುಗಳ ಬಳಿ ಸಾರಿದಂಥ ಶಿಷ್ಯ ಆತ ಗುರುಗಳಲ್ಲಿ ಈ ರೀತಿಯಾಗಿ ವಿನಮ್ರನಾಗಿ ಹೇಳಬೇಕಂತೆ. ಏನು ಹೇಳಬೇಕು ಅಂದರೆ, ಸ್ವಾಮಿನ್ ನಮಸ್ತೆ ನತ ಲೋಕಬಂಧೋ ಕಾರುಣ್ಯ ಸಿಂಧೋ ಪತಿತಂ ಭವಾಬ್ಧೌ ಮಾಮುದ್ಧರ ಆತ್ಮೀಯ ಕಟಾಕ್ಷ ದೃಷ್ಟ್ಯ ಋಜ್ವಾತಿ ಕಾರುಣ್ಯ ಸುಧಾಭಿವೃಷ್ಟ್ಯ ಅಂತ. ಪೂಜ್ಯರೇ, ನಿಮಗೆ ನಮಸ್ಕಾರ. ಯಾಕೆ ಅಂದರೆ ನೀವು ನತಲೋಕ ಬಂಧುಗಳು. ನಿಮಗೆ ನಮಸ್ಕರಿಸಿದವರಿಗೆ ನೀವು ಬಂಧುಗಳು, ಕಾರುಣ್ಯ ಸಿಂಧುಗಳು. ಇಂತಹ ನೀವು ಈ ಸಂಸಾರ ಸಾಗರದಲ್ಲಿ ಬಿದ್ದಂತಹ ನನ್ನನ್ನು ಉದ್ಧರಿಸಬೇಕು. ಹೇಗೆ ಅಂದರೆ ಕಟಾಕ್ಷ ದೃಷ್ಟ್ಯ, ನಿಮ್ಮ ಕಣ್ಣಿನ ನೋಟದಿಂದ ನನ್ನನ್ನು ಉದ್ಧರಿಸಿ ಅಂತ. ಋಜ್ವಾದಿ ಕಾರುಣ್ಯ ಸುಧಾಭಿವೃಷ್ಟ್ಯ, ನೇರವಾಗಿ ನನ್ನ ಮೇಲೆ ದೃಷ್ಟಿಯನ್ನು ಹರಿಸುವ ಅಮೃತ ವರ್ಷಣ ಮಾಡುವುದರ ಮೂಲಕ ನನ್ನನ್ನು ಉದ್ಧಾರ ಮಾಡಿ ಅಂತ ಈ ಶಬ್ದದ ಅರ್ಥ ಹೀಗೆ ಅಂತ. ಇದಿಷ್ಟು ಈ ಶ್ಲೋಕದ ಅರ್ಥ. ಹಿಂದೆ ಒಂದು ಶಬ್ದ ಬಂದಿತ್ತು 35ನೇ ಶ್ಲೋಕದಲ್ಲಿ, ಅಹೇತುಕ ದಯಾಸಿಂಧುಂ ಅಂತ. ನಿಷ್ಕಾರಣವಾಗಿ ದಯೆಯನ್ನು ತೋರಿಸುವವರು ಅಂತ. ಇಲ್ಲಿ ಅದೇ ಶಬ್ದ ಹೇಳುತ್ತೆ, ನತಲೋಕ ಬಂಧೋ ಸ್ವಾಮಿನ್ ನಮಸ್ತೆ ಅಂತ. ನಿಮ್ಮನ್ನು ನಮಸ್ಕರಿಸಿದವರಿಗೆ ನೀವು ಬಂಧುಗಳು, ಕಾರುಣ್ಯ ಸಿಂಧುಗಳು. ನಾನು ಸಂಸಾರ ಸಾಗರದಲ್ಲಿ ಬಿದ್ದಿದ್ದೇನೆ. ಈ ಸಂಸಾರ ಸಾಗರದ ಬಗ್ಗೆ ನಾನು ಹಿಂದೆ ಹೇಳಿದ್ದೇನೆ, ವಿವರಣೆ ಕೊಟ್ಟಿದ್ದೇನೆ. ಮತ್ತೆ ಮತ್ತೆ ಈ ಮಾತು ಬರ್ತಾ ಇರುತ್ತೆ. ಸಂಸಾರ ಅಂದ ತಕ್ಷಣ ಅದು ಸಮುದ್ರಕ್ಕೆ ಹೋಲಿಕೆ ಹೀಗೆ ಅಂತ. ಯಾಕೆ ಅಂದರೆ ಈ ಹುಟ್ಟು ಮತ್ತು ಜರ ಅದರ ಕೊನೆಯ ಹಂತ, ಅದರ ಮಧ್ಯದಲ್ಲಿ ರೋಗ, ಮತ್ತು ಕೊನೆಯ ಕಾಲಘಟ್ಟ ಮರಣ, ಈ ಎಲ್ಲ ಅನರ್ಥ ಸಂಕುಲಗಳು ಏನಿದ್ದಾವಲ್ಲ ಇವೇ ಸಂಸಾರ ಸಮುದ್ರ. ಹಾಗಾಗಿ ಇಂತಹ ಸಂಸಾರ ಸಮುದ್ರದಲ್ಲಿ ನಾನು ಬಿದ್ದಿದ್ದೇನೆ. ಯಾಕೆಂದರೆ ಹುಟ್ಟಿದ ಅಂದ ತಕ್ಷಣ ಹುಟ್ಟಿನೊಂದಿಗೆ ಸಾವಿನ ಸಂಕಟವನ್ನು ಕಟ್ಕೊಂಡು ಬಂದ ಅಂತ ಅರ್ಥ ಆಯಿತು. ಆ ಸಾವು ಕೊನೆಗಾದರೂ ಸಹ ಅದರ ಮಧ್ಯೆಯಲ್ಲಿ ರೋಗ ರುಜಿನ ಬರೋದಿಲ್ಲ ಅಂತ ಉಂಟಾ? ಇಲ್ಲ, ಅದು ಬಂದೇ ಬರ್ತವೆ. ಅದೂ ಬರೋದಿಲ್ಲ. ನಾವೇ ಕಟ್ಕೊಂಡಂಥ ಸಂಸಾರದಲ್ಲಿ ಎಲ್ಲರೂ ನಮ್ಮ ಪ್ರಿಯರಾಗಿಯೇ ಇರ್ತಾರಾ? ಇಲ್ಲ. ಹೆಂಡತಿ ಮನೋನುಕೂಲಳಾಗಿದ್ದರೂ ಸಹ ನಮ್ಮ ಮಕ್ಕಳೇ ನಮಗೆ ಅನುಕೂಲಕರವಾಗಿರಬೇಕು ಅಂತಿಲ್ಲ. ಅಕಸ್ಮಾತ್ ಮಕ್ಕಳು ಅನುಕೂಲಕರವಾಗಿದ್ರೂ ಸಹ ಹೆಂಡತಿ ಇರಬೇಕು ಅಂತಿಲ್ಲ, ಅಥವಾ ಹೆಂಡತಿಗೆ ಗಂಡ ಅನುಕೂಲನಾಗಿರಬೇಕು ಅಂತಿಲ್ಲ, ಅಥವಾ ಇವರಿಬ್ಬರಿಗೂ ಮಕ್ಕಳು ಅನುಕೂಲರಾಗಿರ್ತಾರೆ ಅಂತಿಲ್ಲ. ಈ ಎಲ್ಲ ಏನು ಮಾನಸಿಕ ಅಂತ ನೋವು ಒಳಗಿಂದೊಳಗೆ ಇವನನ್ನು ಜರ್ಜರಿತನನ್ನಾಗಿ ಮಾಡ್ತಾ ಇರ್ತದೆ. ಸಮುದ್ರದಲ್ಲಿ ಬಿದ್ದವನು ಸಂಕಟ ಹೇಗೆ ಪಡ್ತಾನೋ, ಈ ಸಂಸಾರದಲ್ಲಿ ಬಿದ್ದವನು ಅಷ್ಟೇ ಸಂಕಟ ಪಡ್ತಾ ಇರ್ತಾನೆ. ಇರ್ಬೋದು, ಎಲ್ಲೋ ಒಂದೆರಡು ಅಪವಾದ ಇರ್ಬೋದು, ಆದರೆ 100ಕ್ಕೆ 99.9 ಈ ಸಂಸಾರ ಸಮುದ್ರದಲ್ಲಿ ಒದ್ದಾಡೋರೆ. ಹಾಗಾಗಿ ಪತಿತಂ ಭವಾಬ್ಧವು, ಇಂತಹ ನೀವು ನನ್ನನ್ನು ಉದ್ಧಾರ ಮಾಡಬೇಕು. ಹೇಗೆ ಅಂದರೆ ಆತ್ಮೀಯ ಕಟಾಕ್ಷ ದೃಷ್ಟಿಯ, ಆತ್ಮೀಯವಾದ ನಿಮ್ಮ ಈ ಕಣ್ಣೋಟದಿಂದ ಅಂತ ಅರ್ಥ. ಅದಕ್ಕೆ ಕೃಪಾ ಕಟಾಕ್ಷದಿಂದ ಅಂತ ಅಲ್ಲೊಂದು ಶಬ್ದ ಬರೀತಾರೆ ಅವರು, ಸ್ವೀಯ ಲೋಚನ ಪ್ರಾಂತೇನ. ನೀವು ಪೂರ್ತಿ ಕಣ್ಣು ಬಿಡಬೇಕಾದ್ದಿಲ್ಲ, ಈ ಕಣ್ಣನ್ನು ನನ್ನ ಕಡೆ ಒಮ್ಮೆ ಹೀಗೆ ಓರೆಗಣ್ಣಿಂದ ನೋಡಿದರೂ ಸಾಕು ಅಂತ. ಯಾಕೆ ಹೀಗೆ ಹೇಳ್ತಾರೆ ಅಂದರೆ ಅದಕ್ಕೊಂದು ಕಾರಣ ಕೊಡ್ತಾರೆ. ಬ್ರಹ್ಮ ಸಾಕ್ಷಾತ್ಕಾರದಿಂದ ಆ ಗುರುಗಳಾದವರು, ಇವರು ಬಳಿ ಸೇರಿದ್ದು ಅಂಥ ಗುರುಗಳ ಬಳಿಗೆ ಶಿಷ್ಯ ಹೋದದ್ದು, ಅವರ ಸಕಲ ಪಾಪಗಳೂ ಪರಿಶುದ್ಧವಾಗಿರ್ತವೆ.
ಹಾಗಾಗಿ ಅತ್ಯಂತ ಪವಿತ್ರರಾಗಿರ್ತಾರೆ. ಅವರ ನೋಟವೂ ಅಷ್ಟೇ ಪವಿತ್ರವಾಗಿರ್ತದೆ. ಅಂತಹ ಜ್ಞಾನಿಗಳ ನೋಟ ಬಿದ್ದಾಗ ಆ ಶಿಷ್ಯನಾದವನ ಸಕಲ ಪಾಪವೂ ಸಹ ಅದು ಪರಿಹಾರ ಆಗಿಬಿಡುತ್ತಂತೆ. ಅಲ್ಲಿಗೆ ಏನು ಹೇಳ್ದಂಗಾಯಿತು ಅಂದರೆ, ಬ್ರಹ್ಮಜ್ಞಾನಿಯಾದವನು ಒಮ್ಮೆ ತನ್ನ ದೃಷ್ಟಿಯನ್ನು ನಮ್ಮಂಥವ್ರ ಮೇಲೆ ಹಾಯಿಸಿದರೂ ನಮ್ಮ ಜನ್ಮ ಜನ್ಮಾಂತರದ ಪಾಪ ಪರಿಹಾರ ಆಗ್ತದೆ. ಇದು ನನ್ನ ಸ್ವಂತ ಮಾತಲ್ಲ, ಇದು ಸೂತ ಸಂಹಿತೆಯಲ್ಲಿ ಬರುವ ಮಾತನ್ನು ಉದಾಹರಿಸ್ತಾರೆ ಇಲ್ಲಿ. ಯಸ್ಯಾನುಭವ ಪರ್ಯಂತ ಬುದ್ಧಿ ಸತ್ವೇ ಪ್ರವರ್ತತೆ ತದ್ದೃಷ್ಟಿ ಗೋಚರಾ ಸರ್ವೇ ಮುಚ್ಚಂತೆ ಸರ್ವ ಕಿಲ್ಬಿಷೈ. ಪ್ರಾಯಶಃ ಬೇರೆ ವ್ಯಾಖ್ಯಾನಗಳಲ್ಲಿ ಈ ಎಲ್ಲ ಶ್ಲೋಕಗಳು ಇರಲಿಕ್ಕಿಲ್ಲ. ನಾನು ಸಂಸ್ಕೃತ ವ್ಯಾಖ್ಯಾನವನ್ನು ಇಟ್ಕೊಂಡಿದ್ದೇನೆ. ವಿವೇಕ ಚೂಡಾಮಣಿ ಇರುವ ಸಂಸ್ಕೃತದ ಏಕೈಕ ವ್ಯಾಖ್ಯಾನ ಇದು. ಬೇರೆ ಬೇರೆ ಭಾಷೆಗಳಲ್ಲಿ ಸಾಕಷ್ಟು ಭಾಷೆಗಳ ಅನುವಾದಗೊಂಡಿದೆ. ಆದರೆ ಸಂಸ್ಕೃತದಲ್ಲಿರುವಂತಹ ಪ್ರಾಚೀನ ವ್ಯಾಖ್ಯಾನ ಶೈಲಿಯ ವ್ಯಾಖ್ಯಾನ ಬಹಳ ಸೊಗಸಾದಂಥ ವ್ಯಾಖ್ಯಾನ ಇದು. ಏಕೆಂದರೆ ಅವರು ಸ್ವತಃ ಜೀವನ್ಮುಕ್ತರಾದವರು ಬರೆದುಕೊಟ್ಟಂಥ ವ್ಯಾಖ್ಯಾನ ಇದು. ಸೂತ ಸಂಹಿತೆಯ ಮಾತನ್ನು ಉದಾಹರಿಸ್ತಾರೆ ಅವರು. ಯಸ್ಯಾನುಭವ ಪರ್ಯಂತ ಬುದ್ಧಿಸತ್ವೇ ಪ್ರವರ್ತತೆ. ಯಾವನ ಅನುಭವ ಪರ್ಯಂತವಾದಂತಹ ಜ್ಞಾನ, ಬ್ರಹ್ಮ ಸಾಕ್ಷಾತ್ಕಾರದ ಅನುಭವ ಪರ್ಯಂತವಾದಂತಹ ಜ್ಞಾನ ಅಂತಃಕರಣದಲ್ಲಿ ಮುಡುಗಟ್ಟಿರುತ್ತೋ ಅಂತಹ ಜ್ಞಾನಿ ಯಾರನ್ನು ನೋಡಿದರೂ ಸಹ ಅವನ ನೋಟಕ್ಕೆ ಒಳಗಾದ ಎಲ್ಲರ ಪಾಪವೂ ಪರಿಹಾರ ಆಗುತ್ತೆ ಅಂತ. ಅದಕ್ಕೋಸ್ಕರ ಭಗವಂತನ ಸಾಕ್ಷಾತ್ಕಾರಕ್ಕಿಂತಲೂ ಇಂತಹ ಗುರುಗಳ ದೃಷ್ಟಿ ಒಮ್ಮೆ ನಮ್ಮ ಮೇಲೆ ಬಿದ್ದರೆ ಜನ್ಮ ಜನ್ಮಾಂತರದ ಪಾಪ ಪರಿಹಾರ ಅಂತ. ಆದರೆ ಸಿಗಬೇಕು ಅಷ್ಟೆ. ಹಾಗಾಗಿ ಅವರ ದೃಷ್ಟಿಗೆ ಬಿದ್ದವರು ಎಲ್ಲರೂ ಸಹ ಪಾಪದಿಂದ ಮುಕ್ತರಾಗಿ ಬಿಡ್ತಾರೆ. ಆದ್ದರಿಂದ ನೀವು ನನ್ನನ್ನು ನಿಮ್ಮ ಕೃಪಾದೃಷ್ಟಿಯಿಂದ ಉದ್ಧರಿಸಿ ಅಂತ ಶಿಷ್ಯ ಕೇಳಿಕೊಳ್ಬೇಕಂತ. ಈ ಸಂದರ್ಭ ಬಂದಾಗ ನಾನು ಒಂದು ಮಾತನ್ನು ಹೇಳಬೇಕು. ಹಿಂದೆ ಪ್ರಾಯಶಃ ಹೇಳಿದ್ದೇನೆ ಎಲ್ಲೋ ಗೊತ್ತಿಲ್ಲ. ಇಂಥವರ ದೃಷ್ಟಿ ಪದೇ ಪದೇ ನಮ್ಮ ಮೇಲೆ ಬೀಳಬೇಕು ಅಂತಿಲ್ಲ, ಒಂದು ಸಲ ಬಿದ್ದರೂ ಸಾಕು ಅಂತ. ಪ್ರೊಫೆಸರ್ ಎಸ್ ಕೆ ರಾಮಚಂದ್ರ ರಾಯರು ಒಂದು ಪುಸ್ತಕ ಬರೆದಿದ್ದಾರೆ, ಶಾರದಾ ಪೀಠದ ಮಾಣಿಕ್ಯ ಅಂತ. ಬಹಳಷ್ಟು ಜನ ಓದಿರಬೇಕು ಇಲ್ಲಿ. ಅವರು ತಮ್ಮ ಬಾಲ್ಯಾವಸ್ಥೆಯಲ್ಲಿ ಒಮ್ಮೆ ಇವರನ್ನು ನೋಡಿದ್ರಂತೆ, ಸಣ್ಣ ವಯಸ್ಸಿನಲ್ಲಿ. ಅದು ಹೇಗೆ ಅಂದರೆ, ಯಾವುದೋ ಒಂದು ಮನೆಗೆ ಅವ್ರನ್ನ ಕರ್ಕೊಂಡು ಬಂದಿದ್ದರು. ಇವರು ಹೋಗಿದ್ದರು ಇವರ ಗೆಳೆಯರ ಜೊತೆಗೆ. ಒಮ್ಮೆ ಇವರು ಹೇಗಿದ್ದಾರೆ ನೋಡೋಣ ಅಂತ ಇಣುಕಿ ನೋಡಿದ್ರಂತೆ. ಅವರು ಒಮ್ಮೆ ಹೀಗೆ ನೋಡಿದ್ರಂತೆ ಅಷ್ಟೇ. ಅವರು ಬರೀತಾರೆ, ಅಂದಿನಿಂದ ನನ್ನ ಜೀವನವೇ ಬದಲಾಗಿ ಹೋಯಿತು ಅಂತ. ನಾನು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಅವರನ್ನು ಸ್ಮರಿಸದೇ ಮಾಡಿದ ಉದಾಹರಣೆ ನನಗೆ ನೆನಪಿಲ್ಲ ಅಂತ ಬರೀತಾರೆ. ಅವರನ್ನು ಸ್ಮರಿಸದೇ ಇರುವ ದಿನ ಒಂದಿಲ್ಲ ಅಂತ. ಅದು ಏನಾಯಿತೋ ನನಗೆ ಗೊತ್ತಿಲ್ಲ. ಹಾಗಾಗಿ ಆ ಜ್ಞಾನಿಯಾದವನ ದೃಷ್ಟಿ ನಮ್ಮ ಮೇಲೆ ಬಿದ್ದರೆ ಅದು ನಮಗೆ ಗೊತ್ತಿಲ್ಲದೇ ನಮ್ಮನ್ನು ಒಂದು ರೀತಿಯ ಬದಲಾವಣೆ ಘಟ್ಟಕ್ಕೆ ತಂದುಬಿಡುತ್ತೆ. ಇದಕ್ಕೆ ಬೇಕಷ್ಟು ಉದಾಹರಣೆಗಳಿವೆ. ಆದರೆ ನಾನು ಆ ಉದಾಹರಣೆಗಳನ್ನೆಲ್ಲ ಹೇಳ್ತಾ ಹೋದರೆ ವಿಷಯ ಮುಂದೆ ಹೋಗೋದಿಲ್ಲ, ನಿಲ್ಲಿಸಿಬಿಡ್ತೇನೆ. ಅಷ್ಟು ಹಿನ್ನೆಲೆಯಲ್ಲಿ ಅಂಥವರ ದೃಷ್ಟಿ ಈ ಜನರ ಮೇಲೆ ಬಿದ್ದಾಗ ಅವರ ಪಾಪ ಪರಿಹಾರವಾಗ್ತದೆ ಅಂತ. ಈಗ ಒಂದು ಪ್ರಶ್ನೆ, ಅಲ್ಲ, ಅವರ ದೃಷ್ಟಿ ನಮ್ಮ ಮೇಲೆ ಬಿದ್ದರೆ ಅದು ಹೇಗೆ ನಮ್ಮನ್ನು ಉದ್ಧಾರ ಮಾಡುತ್ತೆ ಅಂತ. ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ಋಜ್ವಾದಿ ಕಾರುಣ್ಯ ಸುಧಾಭಿವೃಷ್ಟ್ಯ. ಈಗ ನೋಡಿ, ಒಬ್ಬ ಬಾವಿಯಲ್ಲಿ ಬಿದ್ದಿದ್ದಾನೆ. ಮೇಲಿನಿಂದ ಹಗ್ಗವನ್ನು ಬಿಟ್ಟರೆ ಆ ಹಗ್ಗವನ್ನು ಹಿಡ್ಕೊಂಡು ಅವನ ಮೇಲಕ್ಕೆ ಬರೋಕ್ಕಾಗುತ್ತೋ ಇಲ್ವೋ? ಬರೋದಕ್ಕೆ ಆಗತ್ತೆ. ರುಜ್ಜು ಅಂದರೆ ಹಗ್ಗ ಅಂತ ಅರ್ಥ, ರಜ್ಜು ಅಂದರೆ. ಹಾಗೆ ನಿಮ್ಮ ದೃಷ್ಟಿಯೇ ಈ ಸಂಸಾರ ಸಮುದ್ರದಲ್ಲಿ ಬಿದ್ದ ನನ್ನನ್ನು ಮೇಲಕ್ಕೆ ಎತ್ತುವುದಕ್ಕೆ ಹಗ್ಗದಂತೆ ಆಗಿರುತ್ತೆ ಅಂತ ಅರ್ಥ ಅದಕ್ಕೆ. ಅಥವಾ ವ್ಯಾಖ್ಯಾನ ಬರೀತಾರೆ,
ಮೇಲಿದ್ದವನೊಂದು ಕೋಲನ್ನು ಕೆಳಕ್ಕೆ ಬಿಟ್ಟರೆ ಆ ಕೋಲನ್ನು ಹಿಡ್ಕೊಂಡ್ರೆ ಮೇಲಿದ್ದವನು ಅವನನ್ನು ಎಳೆದು ಮೇಲಕ್ಕೆ ಎತ್ತಬಹುದು. ಹೀಗೆ ಇದು ಒಂದು. ಇಲ್ಲ ಇನ್ನೊಂದು ದೃಷ್ಟಾಂತ ಏನು ಅಂದರೆ ಸುಧಾಭಿವೃಷ್ಟ್ಯ ಅಂತುಂಟು. ಅಲ್ಲಿ ಸುಧಾ ಅಂದರೆ ಅಮೃತ ಅಂತ ಅರ್ಥ. ನೀವು ಈ ಅಮೃತ ಸೇಚನ ಮಾಡುವುದರ ಮೂಲಕವಾದರೂ ನನ್ನನ್ನು ಉದ್ಧರಿಸಬಲ್ಲಿರಿ ಅಂತ ಅರ್ಥ. ಹೇಗೆ ಅಂದರೆ ಈ ಅಮೃತ ಸೇಚನ ರಾಮಾಯಣದ ಒಂದು ಪ್ರಸಂಗ. ರಾಮರಾವಣನಿಗೆ ಯುದ್ಧ ಆಯಿತು 7 ದಿನಗಳ ಕಾಲ. ಯುದ್ಧ ಅಂದಮೇಲೆ ಸಾವು ನೋವು ಎನ್ನುವಂಥದ್ದು ಹಾಗೆ ಆಗತ್ತೆ. ಆದರೆ ರಾವಣ ಏನು ಮಾಡ್ತಾ ಇದ್ದಂತೆ ಅಂದರೆ ತನ್ನ ಕಡೆಯ ಸಾವಿನ ಸಂಖ್ಯೆ ಗೊತ್ತಾಗಬಾರ್ದು ಅಂಥೇಳಿ ತಕ್ಷಣ ಅವ್ರನ್ನೆಲ್ಲರನ್ನೂ ಸಮುದ್ರಕ್ಕೆ ಹಾಕಿಸ್ಬಿಡ್ತಾ ಇದ್ದಂತೆ. ರಾಮ ಹೇಳಿದ್ನಂತೆ ಸತ್ತಂತಹ ಒಬ್ಬನೇ ಒಬ್ಬ ಕಪಿವೀರನನ್ನು ಸಮುದ್ರಕ್ಕೆ ಎಸೆಯಬಾರದು. ಅವನು ಅಂದರೆ ಸತ್ತ ಮೇಲೆ ಯುದ್ಧ ಆದಮೇಲೆ ನಾನು ಪ್ರತಿಯೊಬ್ಬರಿಗೂ ಸಂಸ್ಕಾರ ಮಾಡ್ತೇನೆ ಅಂತ. ಆ ಬದ್ಧತೆ ಹೇಗೆ ನೋಡಿ. ಯಾಕೆಂದರೆ ಅವರೆಲ್ಲರೂ ನನಗೋಸ್ಕರ ಪ್ರಾಣ ಕೊಟ್ಟವರಾಗಿರ್ತಾರೆ. ಯಾರನ್ನೂ ಅನಾಥವಾಗಿ ಸಮುದ್ರಕ್ಕೆ ಎಸಿಬಾರದು. ಹಾಗಾಗಿ ಅಷ್ಟು ಜನರನ್ನು ಸಹ ಒಂದು ಕಡೆಗೆ ಸಾಲಾಗಿ ಮನಸ್ಸಿ ಅಂತ. ಅದರ ಕೊನೆಗೆ ಏನಾಯಿತು ಕೇಳಿದರೆ ಯುದ್ಧ ಮುಗಿಯುವಂತಹ ಸಂದರ್ಭದಲ್ಲಿ ದೇವೇಂದ್ರ ಬಂದು ಅಮೃತ ವರ್ಷಣ ಮಾಡ್ತಾನೆ. ಸತ್ತಂಥವರೆಲ್ಲರೂ ಬದುಕಿ ಬರ್ತಾರೆ. ಆದರೆ ಅದೇ ಅಮೃತ ವರ್ಷಣ ಆ ಕಡೆಗೂ ಆಗಿದೆ. ಆದರೆ ಬದುಕಲಿಕ್ಕೆ ಅಲ್ಲಿ ರಾಕ್ಷಸರೇ ಇಲ್ಲ. ಎಂಥ ದುರ್ದಯ ನೋಡಿ. ಹಾಗೆಯೇ ಈ ಅಮೃತ ವರ್ಷಣದಿಂದ ಸತ್ತವರು ಬದುಕ್ತಾರೆ. ಇದು ಸಾಮಾನ್ಯ ಅಮೃತ ವರ್ಷಣ. ಆದರೆ ಆ ಬ್ರಹ್ಮಜ್ಞಾನಿಯ ಅಮೃತ ವರ್ಷಣ ಎಂಥದ್ದು ಅಂದರೆ ಬ್ರಹ್ಮನಿಷ್ಠಾನುಕಂಪ ಅಮೃತವರ್ಷಣ ದೃಷ್ಟಿ ಅಸಂಕುಚಿತ ಜರಾವರಣಾದಿ ವರ್ಜಿತತ್ವಂ ದಾಸ್ಯತೀತಿ. ಈ ಬ್ರಹ್ಮಜ್ಞಾನಿಯ ದೃಷ್ಟಿ ಅನ್ನುವಂಥ ಅಮೃತವರ್ಷಣ ಉಂಟಲ್ಲ, ಅದು ಹುಟ್ಟು ಸಾವುಗಳ ಕಟ್ಟನ್ನು ಕಡಿದು ಹಾಕಿ ಅವನಿಗೆ ಶಾಶ್ವತವಾದ ಮೋಕ್ಷವನ್ನು ಕೊಡುವಂಥ ಅಮೃತ ವರ್ಷಣ ಅದು ಅಂತ. ಈ ಸ್ವರ್ಗದಲ್ಲಿ ಸಿಗುವ ಸಾಮಾನ್ಯ ಅಮೃತಕ್ಕೆ ಈ ಶಕ್ತಿ ಇದೆ ಅಂತ ಆದಮೇಲೆ ಆ ಬ್ರಹ್ಮಜ್ಞಾನಿಯ ಕರುಣಾಪೂರ್ಣವಾದ ದೃಷ್ಟಿಯ ಅಮೃತ ಪಾತಕ್ಕೆ ಎಂಥ ಶಕ್ತಿ ಇರಬೇಕು ಅಂತ ಪ್ರಶ್ನೆ. ಮತ್ತು ಹಾಗಾಗಿ ಉದ್ಧಾರ ಆಗೋದ್ರಲ್ಲಿ ಸಂಶಯ ಇಲ್ಲ ಅಂತ ಹೇಳಿದೆ. ಇನ್ನೊಂದು ಅಂಶ ಉಂಟು. ನೀವು ನನ್ನನ್ನು ನೋಡಿದರೆ ಆ ಜ್ಞಾನದ ಬೆಳಕು ನನ್ನ ಮೇಲೆ ಹಾಯ್ತದೆ. ಆಗ ನನಗೆ ನನ್ನ ಸ್ವರೂಪದ ಅರಿವು ಬರುತ್ತದೆ ಅಂತ. ಹೇಗೆ ಅಂದರೆ ನೋಡಿ, ಸೂರ್ಯಮಂಡಲದಿಂದ ಬರುವಂಥ ಕಿರಣ ಒಂದು ವಸ್ತುವಿನ ಮೇಲೆ ಬಿದ್ದಾಗ ಆ ವಸ್ತು ಬೆಳಗಿ ತೋರ್ತದೆ ಕಿರಣದಿಂದಾಗಿ. ಹಾಗೆಯೇ ದೀಪದಿಂದ ಬಂದಂಥ ಕಿರಣವೂ ಸಹ ವಸ್ತುವನ್ನು ಬೆಳಗಿ ತೋರ್ತದೆ ಅಲ್ವಾ. ಹಾಗೆ ಈ ನೇತ್ರ ಅನ್ನೋದುಂಟಲ್ಲ, ಇದಕ್ಕೆ ಅಭಿಮಾನಿ ದೇವತೆ ಸೂರ್ಯನೇ. ಆದಿತ್ಯ ಚಕ್ಷುರ್ಭೂತ್ವ ಅಕ್ಷಿಣೀ ಪ್ರಾವಿಶತು ಅನ್ನತ್ತೆ. ಹಾಗಾಗಿ ಈ ಕಣ್ಣೂ ಸಹ ತೇಜಸ್ಸಿನ ಒಂದು ಅಂಶ. ಅದನ್ನು ನಾವು ಮರಿಬಾರ್ದು. ಸಾಮಾನ್ಯ ಜನರ ಕಣ್ಣೇ ತೇಜಸ್ಸಿನ ಒಂದು ಅಂಶ ಅಂತ ಆದಮೇಲೆ ಇನ್ನು ಬ್ರಹ್ಮಜ್ಞಾನಿಯ ಕಣ್ಣಿನಲ್ಲಿ ತೇಜಸ್ಸಿನ ಅಂಶ ಎಷ್ಟಿದ್ದೀತು. ಹಾಗಾಗಿ ಅವರು ಒಮ್ಮೆ ದೃಷ್ಟಿಯನ್ನು ಹಾಯಿಸಿದರೆ ಅವರ ದೃಷ್ಟಿ ತಾಗಿದಾಗ ನಮಗೆ ನಾವೇನು ಅನ್ನೋದು ಗೊತ್ತಾಗುತ್ತೆ ಅನ್ನುವಂಥದ್ದು. ಹೀಗೆ ಇಷ್ಟು ಹಿನ್ನೆಲೆಯಲ್ಲಿ ನೀವು ಈ ಕಾರುಣ್ಯ ವರ್ಷಣವನ್ನು ಮಾಡುವುದರ ಮೂಲಕ ನನ್ನನ್ನು ಉದ್ಧರಿಸಿರಿ ಅಂತ ಕೇಳಿಕೊಳ್ಳಬೇಕಂತೆ. ಮುಂದೆ ಇಷ್ಟು ಕೇಳಿ ಆದಮೇಲೆ ಮತ್ತೆ ಶಿಷ್ಯನ ಮನಸ್ಸಿನಲ್ಲಿರುವ ಭಾವನೆ ಏನು ಅಂದರೆ, ಆಯಿತು ಗುರುಗಳು ಹೇಳ್ಬೋದು, ಒಂದು 15-20 ವರ್ಷ ಇಲ್ಲೇ ಇರು, ನಾನು ನಿನ್ನನ್ನು ಉದ್ಧಾರ ಮಾಡ್ತೇನೆ ಅಂತ ಹೇಳಿ ಯಾರು ಅಂದರೆ ಹೇಳೋದಿಲ್ಲ. ಆದರೆ ಅವನ ಮನಸ್ಸಿನಲ್ಲಿ ಬರುವಂಥದ್ದು ಈ ಜನ್ಮದಲ್ಲಿಯೇ ನಾನು ಉದ್ಧಾರ ಆಗಬೇಕು ಆದಷ್ಟು ಬೇಗ ಎನ್ನುವಂಥ ಹಿನ್ನೆಲೆಯಲ್ಲಿ ತನ್ನ ಈ ಆತ್ಮೋದ್ಧಾರದಲ್ಲಿ ವಿಳಂಬ ಆಗಕೂಡದು ಎನ್ನುವಂಥ ಹಿನ್ನೆಲೆಯಲ್ಲಿ ಆತ ಮತ್ತೆ ಪುನಃ ಈ ರೀತಿಯಾಗಿ ಕೇಳ್ತಾನಂತೆ.
ದುರ್ವಾರ ಸಂಸಾರ ದವಾಗ್ನಿತಪ್ತಂ ದೋಧೂಯಮಾನಂ ದುರದೃಷ್ಟವಾತೈ ಭೀತಂ ಪ್ರಪನ್ನಂ ಪರಿಪಾಹಿ ಮೃತ್ಯೋ ಶರಣ್ಯಮನ್ಯಂ ಯದಹಂ ನ ಜಾನೆ. ಬೇರೆ ಯಾವುದರಿಂದಲೂ ನಿವಾರಣೆ ಮಾಡಲಿಕ್ಕೆ ಆಗದೇ ಇರುವಂತಹ ದಾವಾಗ್ನಿ ಅಂದರೆ ಸಂಸಾರ ದಾವಾಗ್ನಿಯಿಂದ ನಾನು ಬೆಂದು ಹೋಗಿದ್ದೇನೆ. ದೋಧೂಯಮಾನಂ, ಈ ದಾವಾಗ್ನಿ ಅದು ಹೇಗೆ ಅಂದರೆ ಕಂಪಿಸ್ತಾ ಉಂಟು ಅಂತ, ಅತ್ತಿಂದಿತ್ತ ಇತ್ತಿಂದತ್ತ ಅಂತ. ದುರದೃಷ್ಟವಾತೈ, ಅದು ಯಾಕೆ ಕಂಪಿಸ್ತಾ ಕೇಳಿದರೆ ಈ ನೋವಿನ ಬೆಂಕಿ ಅಲ್ಲಾಡೋದ ಕಾರಣ ನಮ್ಮ ಜನ್ಮಾಂತರದ ಪಾಪ ಎನ್ನುವಂಥ ಗಾಳಿ ಅದಕ್ಕೆ ಬೀಸ್ತಾ ಇದೆಯಂತೆ. ಹಾಗೆ ಬೀಸುವುದರಿಂದಾಗಿ ಅದು ನಮ್ಮನ್ನು ಹೆಚ್ಚು ಸುಡ್ತಾ ಇದೆ. ಭೀತಂ ಪ್ರಪನ್ನಂ ಪರಿಪಾಹಿ ಮೃತ್ಯೋ, ಈ ಹುಟ್ಟು ಸಾವುಗಳ ಮೃತ್ಯುವಿನಿಂದ ನನ್ನನ್ನು ನೀವು ಕಾಪಾಡಿ ಅಂತ ಕೇಳಬೇಕು, ಆದಷ್ಟು ಬೇಗ ಎನ್ನುವಂಥದ್ದು. ಇಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಏನು ಅಂದರೆ ಸಂಸಾರ ಎನ್ನುವಂಥದ್ದು ಸಮುದ್ರಕ್ಕೆ ಹೋಲಿಸಿದ್ದನ್ನು ನೋಡಿದ್ವಿ, ಆದರೆ ಇಲ್ಲಿ ಸಂಸಾರವನ್ನು ದಾವಾಗ್ನಿಗೆ ಹೋಲಿಸ್ತಾರೆ. ದಾವಾಗ್ನಿ ಅಂದರೆ ಕಾಡ್ಗಿಚ್ಚು. ಕಾಡಿಗೆ ಬೆಂಕಿ ಬಿದ್ದಾಗ ಆ ಅತ್ಯಂತ ಭಯಾನಕವಾದಂಥ ದೃಶ್ಯ ಅದು. ಸುಮ್ಮನೆ ಒಂದು ಕಿಡಿ ಬಿದ್ದರೆ ಸಾಕು, ಅರೆ ಕ್ಷಣದಲ್ಲಿ ಅದೇನು ಎಕರೆಗಳಷ್ಟು ಜಾಗವನ್ನು ತಿಂದು ತೇಗಿಬಿಡುತ್ತೆ. ಚಟ 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 ಅಂತ ಉರಿಯೋಕ್ಕೆ ಶುರು ಆಗ್ಬಿಡುತ್ತೆ ಅಂತ. ಅದರ ಜೊತೆಗೆ ಆ ಬೆಂಕಿ ಹೆಚ್ಚು ಉರಿಯೋದಕ್ಕೆ ಅಲ್ಲಿನ ಗಾಳಿ ಬೇರೆ ಕಾರಣ ಆಗುತ್ತೆ. ಅದು ಯಾವ ಕಡೆಯಿಂದ ಗಾಳಿ ಬೀಸುತ್ತೋ ಹಾಗೆ ಹೋಗ್ತಾ ಇರುತ್ತೆ ಹೀಗೆ ಅಂತ. ಹಾಗೆ ಇಲ್ಲೂ ಸಹ ಈ ಕಾಡ್ಗಿಚ್ಚಿಗೆ ನಾವು ಸಿಕ್ಕಿದ್ದೇವೆ. ಈ ಕಾಡ್ಗಿಚ್ಚು ಉರಿತಾ ಇರುವಾಗ ನಾವು ಹಿಂದೆ ಮಾಡಿದಂತಹ ಪಾಪವೋ ಪುಣ್ಯವೋ ಅದು ಗಾಳಿಯಾಗಿ ಬೀಸ್ತಾ ಇರುತ್ತಂತೆ. ಅಂದರೆ ನಾವು ಈ ಸಂಸಾರದಲ್ಲಿ ಅನುಭವಿಸ್ತಾ ಇರುವಂತಹ ಕಷ್ಟ ಅದು ಹಿಂದಿನ ಜನ್ಮದಲ್ಲಿ ನಾವು ಮಾಡಿದಂತಹ ಪಾಪ ಅಥವಾ ಪುಣ್ಯದ ರೂಪವಾದಂತಹ ಫಲ. ಹಾಗಾಗಿ ಅದು ದುರದೃಷ್ಟವಾತೈ, ವಾತ ಅಂದರೆ ಗಾಳಿ, ಎಂಥದ್ದು ಅಂದರೆ ದುರದೃಷ್ಟ, ಆ ಪಾಪದ ಗಾಳಿ. ಅದರಿಂದಾಗಿ ಭೀತಂ, ಯಾಕೆಂದರೆ ಈ ಕಾಡ್ಗಿಚ್ಚಿದೆಯಲ್ಲ ಅದು ಯಾವ ಕಡೆಯಿಂದ ಬಂದು ನಮ್ಮನ್ನು ಆಕ್ರಮಿಸುತ್ತೆ ಅಂತ ಗೊತ್ತಾಗೋದಿಲ್ಲ. ಮಹಾಭಾರತದ ಕುಂತಿ, ಧೃತರಾಷ್ಟ್ರ, ಗಾಂಧಾರಿ ಈ 3 ಜನ ಕಾಡಿನಲ್ಲಿ ಹೋಗ್ತಾ ಇದ್ದಾಗ ಅವರು ಕಾಡ್ಗಿಚ್ಚಿಗೆ ಒಳಗಾಗಿ ಸತ್ರು ಅಂತ ಬರುತ್ತೆ ಅಂತ. ಯಾಕೆಂದರೆ ಅದರಿಂದ ತಪ್ಪಿಸಿಕೊಳ್ಳುವುದು ಅಷ್ಟು ಸುಲಭ ಅಲ್ಲ. ಹಾಗಾಗಿ ಈ ಕಾಡ್ಗಿಚ್ಚಿನಿಂದ ನನ್ನನ್ನು ತಾವು ಏನು ಮಾಡಬೇಕು, ಬಿಡುಗಡೆ ಮಾಡಬೇಕು. ಯಾಕೆ ಅಂದರೆ ಶರಣ್ಯಮನ್ಯಂ ಯದಹಂ ನ ಜಾನೆ, ನಿಮ್ಮನ್ನು ಬಿಟ್ಟರೆ ನಾನು ಈ ಕಾಡ್ಗಿಚ್ಚಿನಿಂದ ನನ್ನನ್ನು ತಪ್ಪಿಸುವಂತಹ ಬೇರೆ ಯಾರನ್ನೂ ಸಹ ನಾನು ಕಾಣೆ. ಯಾಕೆ ಅಂದರೆ ಈ ಕಾಡ್ಗಿಚ್ಚು ಹಬ್ಬಿದಾಗ ಅದನ್ನು ಆರಿಸ್ಲಿಕ್ಕಿರೋದು ಒಂದೇ ಒಂದು ಅಂದರೆ ಅದರ ಮೇಲೆ ಜಲಸೇಚನ ಆಗಬೇಕು, ಮಳೆ ಬೀಳಬೇಕು. ನೀವು ಆ ಕೆಲಸವನ್ನು ಮಾಡಬಲ್ಲರಿ. ಯಾವುದು ಅಂದರೆ ಆ ಅಮೃತ ವರ್ಷಣ ರೂಪವಾದಂತಹ ಈ ಸೇಚನವನ್ನು ನನ್ನ ಮೇಲೆ ಮಾಡಿದಾಗ ನಾನು ಇದರಿಂದ ಬಿಡುಗಡೆ ಪಡಿತೇನೆ ಎನ್ನುವಂತಹ ಮಾತಿನ ಹಿನ್ನೆಲೆಯಲ್ಲಿ ಹೀಗೆ ಪ್ರಾರ್ಥನೆ ಮಾಡಿಕೊಳ್ಬೇಕು ಅಂತ. ಇಷ್ಟು ಹೇಳಿ ಆದಮೇಲೆ ಮುಂದಿನ 2 ಶ್ಲೋಕಗಳಲ್ಲಿ ಆ ಗುರುವಾದವನು ತನ್ನ ಬಳಿಗೆ ಬಂದಂತಹ ಶಿಷ್ಯನಲ್ಲಿರುವಂತಹ ನಿರ್ವ್ಯಾಜವಾದಂತಹ ಭಕ್ತಿಯನ್ನು ನೋಡಿ ಆತ ಹೇಗೆ ವರ್ತಿಸ್ತಾನೆ, ಅವರ ಸ್ವಭಾವ ಎಂಥದ್ದು ಅನ್ನೋದನ್ನು 2 ಶ್ಲೋಕದಲ್ಲಿ ಹೇಳ್ತಾರೆ. 39 ಮತ್ತು 40ನೇ ಶ್ಲೋಕದಲ್ಲಿ ಇದು ಆ ಜ್ಞಾನಿಯಾದ ಗುರುವಿನ ಲಕ್ಷಣವನ್ನು ಹೇಳುವಂತಹ ಶ್ಲೋಕ ಇದು. ಅವರು ಹೇಗಿರ್ತಾರೆ ಅಂದರೆ, ಶಾಂತಾಮಹಾಂತೋ ನಿವಸಂತಿ ಸಂತಃ ವಸಂತವಲ್ಲೋಕಹಿತಂ ಚರಂತಃ ತೀರ್ಣಾಸ್ವಯಂ ಭೀಮ ಭವಾರ್ಣವಂ ಜನಾಂ ಅಹೇತುನಾನ್ಯಾನಪಿ ತಾರಯಂತಃ ಅಯಂ ಸ್ವಭಾವಸ್ವತ ಏವ ಯತ್ಪರಃ ಶಮಾಪನೋದ ಪ್ರವಣಂ ಮಹಾತ್ಮನಾಂ ಸುಧಾಂ ಸುರೇಶಶ್ಚಯಮರ್ಕಕರ್ಕಶ ಪ್ರಭಾಭಿತಪ್ತಾಮವತಿ ಕ್ಷಿತಿಂ ಕಿಲ.
ಇಲ್ಲಿ ಬೇರೆ ಬೇರೆ ಛಂದಸ್ಸುಗಳು ಬರ್ತವೆ, ಒಂದೇ ರೀತಿಯ ಛಂದಸ್ಸುಗಳಲ್ಲ. ಹಾಗಾಗಿ ಈ ಎರಡು ಶ್ಲೋಕದ ಛಂದಸ್ಸಿನ ನಡೆ ಬೇರೆಯಾಗಿದೆ. ಅವ್ರು ಹೇಗಿರ್ತಾರೆ ಅಂದರೆ ಶಾಂತಾಹ, ಸದಾ ಶಾಂತಸ್ವರೂಪರು, ಮಹಾಂತಹ, ಮಹಾತ್ಮರು, ಇಂತಹ ಸಂತರು ನಿವಸಂತಿ, ಈ ಲೋಕದಲ್ಲಿದ್ದಾರೆ ಕೆಲವು ಜನ. ಅವ್ರು ಹೇಗಿದ್ದಾರೆ ಅಂದರೆ ವಸಂತವಲ್ಲೋಕಹಿತಂ ಚರಂತ, ವಸಂತ ಋತುವಿನಂತೆ ಲೋಕಕ್ಕೆ ಹಿತವನ್ನು ಉಂಟು ಮಾಡ್ತಾರಂತೆ. ಅಷ್ಟೇ ಅಲ್ಲ, ತಾವು ಈ ಸಂಸಾರ ಸಾಗರವನ್ನು ಅವರು ದಾಟಿರ್ತಾರಂತೆ. ತೀರ್ಣಾ ಸ್ವಯಂ ಭೀಮ ಭವಾರ್ಣವಂ, ದಾಟಿದಂಥ ಅವರು ಬೇರೆಯವರನ್ನು, ಅಂದರೆ ತಮ್ಮ ಬಳಿ ಬಂದವರನ್ನು ಏನನ್ನೂ ಬಯಸದೇ ದಾಟಿಸಿ ಬಿಡ್ತಾರಂತೆ. ಇದು 39ನೇ ಶ್ಲೋಕದ ಅರ್ಥ. ಸರಿ, ಇವರು ಯಾಕೆ ಹೀಗೆ ದಾಟಿಸ್ತಾರೆ? ಇವರಿಗೆ ಇನ್ನೇನು ಕೆಲಸ ಇಲ್ವ ಬೇರೆ ಅಂದರೆ ಅಯಂ ಸ್ವಭಾವ ಸ್ವತಃವ ಯತ್ಪರ, ಇದು ಅವರ ಸಹಜವಾದ ಸ್ವಭಾವ ಅಂತ. ಯಾಕೆ ಅಂದರೆ ಶ್ರಮಾಪನೋದ ಪ್ರವಣಂ ಮಹಾತ್ಮನಂ, ಪರರ ದುಃಖಕ್ಕೆ ಅವರು ಓಗುಡುವಂಥವರು, ಪರಿಹಾರ ಮಾಡುವಂಥವರು. ಹೇಗೆ ಅಂದರೆ ಸುಧಾಂಶುರೇಶ ಸ್ವಯಮರ್ಕ ಕರ್ಕಶ ಪ್ರಭಾಭಿತಪ್ತಾಂ ಅವತಿಕ್ಷಿತಿಂ ಕಿಲ, ಹಗಲೆಲ್ಲ ಸೂರ್ಯನ ಕಿರಣ ತಾಗಿ ಈ ಇಳೆ ಅಂದರೆ ಭೂಮಿ ಕಾದು ಧಗಿಸ್ತಾ ಇರುತ್ತೆ. ಆದರೆ ಸಂಜೆ ಆಗ್ತಾ ಬಂದಾಗ ಚಂದ್ರೋದಯ ಆಗುತ್ತೆ. ಚಂದ್ರ ತನ್ನ ಚಂದ್ರಿಕೆಯನ್ನು ಭೂಮಿಯ ಮೇಲೆ ಹಾಯಿಸಿ ಮತ್ವನಃ ಆಕೆಯನ್ನು ತಂಪಾಗಿ ಇರಿಸ್ತಾನೆ. ಯಾಕೆ ಇರಿಸ್ತಾನೆ? ಒಬ್ಬ ಸುಡ್ತಾನೆ, ಇನ್ನೊಬ್ಬ ತಂಪನ್ನೇ ಎರಿತಾನೆ. ಅದು ಅವನ ಸ್ವಭಾವ, ಇದು ಇವನ ಸ್ವಭಾವ. ಹಾಗಾಗಿ ಈ ನೊಂದವರನ್ನು ಸಂಸಾರದಿಂದ ದಾಟಿಸುವಂತಹದ್ದು ಜ್ಞಾನಿಗಳ ಸಹಜ ಸ್ವಭಾವ. ಇದಿಷ್ಟು ಈ ಶ್ಲೋಕದ ಶಬ್ದಶಃ ಅರ್ಥ. ನೋಡೋಣ. ಶಾಂತಃ ಮಹಾಂತಃ ನಿವಸಂತಿ ಸಂತಃ, ಆ ಶಾಂತ ಸ್ವಭಾವದವರು ಅವರು ಇಲ್ಲಿ ವಾಸ ಮಾಡಿದ್ದಾರೆ. ಕೆಲವು ಜನ ಅವರು ಹೇಗಿದ್ದಾರೆ ಅಂದರೆ ವಸಂತವಲ್ಲೋಕಹಿತಂ ಚರಂತ. ವಸಂತ ಅಂದರೆ ವಸಂತ ಋತು ಅಂತ ಅರ್ಥ ಅಲ್ರಿ. ಏನು ರೀ, ವಸಂತ ಋತು ಮಾತ್ರ ಲೋಕಕ್ಕೆ ಹಿತೆ ಒಳ್ಳೆಯದನ್ನು ಮಾಡುತ್ತಾ, ಬೇರೆ ಋತು ಏನು ಒಳ್ಳೇದು ಮಾಡಲ್ವಾ ಅಂದರೆ ಸ್ವಲ್ಪ ವಿವರಣೆ ನೋಡಿ. ಈ ವರ್ಷ ಋತುವಿನಲ್ಲಿ, ವರ್ಷ ಅನ್ನೋದಕ್ಕೆ ಅರ್ಥನೇ ಮಳೆ ಅಂತ ಅರ್ಥ. ಈ ಮಳೆ ಸುರಿಯುವುದರ ಮೂಲಕ ಜನರಿಗೆ ಒಂದಿಷ್ಟು ಉಪಟಳವನ್ನು ಕೊಟ್ಟೇ ಕೊಡುತ್ತೆ. ಭೂಮಿಗೆ ಅದು ಬೇಕು ಎನ್ನುವುದು ಎಷ್ಟು ಸತ್ಯವೋ, ಆ ವೇಳೆಯಲ್ಲಿ ಮತ್ತು ಅಕ್ರಮವಾಗಿ ಸುರಿದಂಥ ಮಳೆಯಿಂದ ಆಗುವ ಅನರ್ಥ ಏನು ಅನ್ನೋದನ್ನು ನಾವು ನೋಡ್ತಾ ಇರ್ತೇವೆ. ಬೆಂಗಳೂರೊಳಗೆ ಹಳ್ಳಿಗಳಲ್ಲೂ ನೋಡ್ತಾ ಇರ್ತೇವೆ ಅಂತ. ಎಷ್ಟೋ ನದಿಗಳು ತುಂಬಿ ಬರ್ತವೆ, ಊರಿಗೆ ಊರೇ ಕೊಚ್ಚಿ ಹೋಗ್ತಾ ಇರುತ್ತೆ. ಹಾಗಾಗಿ ವರ್ಷಾಕಾಲ ಈ ರೀತಿಯ ತೊಂದರೆಯನ್ನು ಕೊಡುತ್ತೆ. ಆಯಿತು, ಇದು ವರ್ಷಾಕಾಲ ಕೊಡುವಂಥ ತೊಂದರೆ. ಇನ್ನು ಗ್ರೀಷ್ಮಕಾಲ ಅಂದರೆ ಇವಾಗದೇ ನಾವಿಲ್ಲಿದ್ದೇವೆ. ಯಾವ್ಯಾವುದು? ಜ್ಯೇಷ್ಠ ಆಷಾಢಕ್ಕೆ ಗ್ರೀಷ್ಮ ಋತು. ಇವತ್ತು ನಾವು ಹೀಗೆ ಹೇಳಿದ್ರೆ ಗೊತ್ತಾಗೋದಿಲ್ಲ, ಏನು ಹೇಳಬೇಕು? ಮೇ ಜೂನ್ ಅಂತಲೇ ಹೇಳಬೇಕು ಗ್ರಹಚಾರ. ಹಿಂದೆಲ್ಲ ಕ್ರಮ ಇತ್ತು. ಯಾಕೆ ಅಂದರೆ ಶಾಲೆಯಲ್ಲಿ ಹೇಳ್ತಾಯಿದ್ರು, ಮನೆಯಲ್ಲಿ ಹೇಳ್ಕೊಡ್ತಾಯಿದ್ರು. ಚೈತ್ರ ವೈಶಾಖಕ್ಕೆ ವಸಂತ ಋತು, ಜ್ಯೇಷ್ಠ ಆಷಾಢಕ್ಕೆ ಗ್ರೀಷ್ಮ ಋತು, ಶ್ರಾವಣ ಭಾದ್ರಪದಕ್ಕೆ ವರ್ಷ ಋತು ಅಲ್ವಾ, ಆಶ್ವೀಜ ಕಾರ್ತಿಕಕ್ಕೆ ಶರದ ಋತು, ಮಾರ್ಗಶೀರ್ಷ ಪುಷ್ಯಕ್ಕೆ ಹೇಮಂತ ಋತು, ಮಾಘ ಫಾಲ್ಗುಣಕ್ಕೆ ಶಿಶಿರ ಋತು ಅಂತ. ಆ 12 ತಿಂಗಳುಗಳಿಗೆ ಸರಿಯಾಗಿ 6 ಋತುವನ್ನು ವಿಭಾಗ ಮಾಡುವಂಥದ್ದು. ಇವತ್ತು ನಾವು ಈ ಕ್ರಮವನ್ನು ಬಿಟ್ಟಿದ್ದೇವೆ. ಮನೆಯಲ್ಲಿ ಹೇಳ್ಕೊಳ್ಳಿಕ್ಕೆ ಹಿರಿಯರಿಗೆ ಮೊದಲು ಬರೋದಿಲ್ಲ, ಶಾಲೆಯ ಮೇಷ್ಟ್ರಿಗೆ ಇದು ಬೇಕಾಗೋದಿಲ್ಲ. ಹಾಗಾಗಿ ನಮಗೆಲ್ಲ ಸೀಸನ್ ಅನ್ನುವ ಒಂದು ಶಬ್ದ ಗೊತ್ತಿದ್ದರೆ ಸಾಕು, ಅಷ್ಟಾಗುತ್ತೆ. ಆದರೆ ಇದು ಇಂಗ್ಲೀಷ್ನ ಸೀಸನ್ ಎನ್ನುವ ಶಬ್ದವನ್ನು ಕೊಟ್ಕೊಂಡು ಅವರಿಂದ ನಮಗೆ 6 ಋತು ಇಲ್ಲ, ಇನ್ನೂ ಕಡಿಮೆ ಇರೋದು ಅಲ್ವಾ. ಹಾಗಾಗಿ ನಮ್ಮಲ್ಲಿ ಅದನ್ನು ಗುರುತಿಸೋಕ್ಕೊಂದು ಬೇರೆ ಬೇರೆ ಹಿನ್ನೆಲೆ ಉಂಟು, ಕಾರಣ ಉಂಟು. ಹೀಗೆ ಈ ಗ್ರೀಷ್ಮ ಋತುವಿನ ತೊಂದರೆ ಏನು ಕೇಳಿದರೆ ಗೊತ್ತಲ್ಲ, ಎಲ್ಲಿಲ್ಲದ ಸೆಕೆ ಅಲ್ವಾ. ಬೇಯಿಸಿ ಹಾಕ್ತಾ ಇರುತ್ತೆ ನಮ್ಮನ್ನು. 24 ಅವರ್ಸು ಫ್ಯಾನ್ ತಿರುಗ್ತಾನೇ ಇರಬೇಕು. ಹಾಗಾಗಿ ಗ್ರೀಷ್ಮ ಋತು ಮಾಡುವಂತಹ ತೊಂದರೆ ಆಯಿತು. ಇನ್ನು ಶರತ್ಕಾಲ ಹೇಗಿರಿ ಅಂದರೆ ಪ್ರಾರಂಭದಲ್ಲಿ ಸುಖ ಇರುತ್ತೆ, ಅದರ ಕೊನೆಗೆ ಮತ್ತು ಅಲ್ಲೂ ಸಹ ಆ ಕಾರ್ತೀಕದ ತುದಿಯನ್ನು ಶಾಸ್ತ್ರದ ಭಾಷೆಯಲ್ಲಿ
ಯಮದಂಷ್ಟ್ರ ಅಂತ ಕರೆಯುತ್ತೆ. ಅಂದರೆ ಯಮನ ಕೋರೆಯ ದಾಡೆಗಳಿದ್ದ ಹಾಗೆ ಅಂತ. ಏಕೆಂದರೆ ಅಷ್ಟು ದಿಢೀರಂತ ಚಳಿ ಪ್ರಾರಂಭ ಆಗಿಬಿಡುತ್ತೆ. ಹಾಗಾಗಿ ನಮ್ಮನ್ನು ಚಳಿ ಇರಿತಾ ಇರುತ್ತೆ ಹೀಗೆ ಅಂತ. ಹಾಗಾಗಿ ಇನ್ನು ಹೇಮಂತ ಶಿಶಿರ ಆ ಚಳಿ ಹೇಗಿರುತ್ತೆ ಅಂದರೆ ಅನುಭವಿಸುವ ನಮಗೆ ಗೊತ್ತೋದು. ಪ್ರಶ್ನೆ ಇಷ್ಟೇ, 5 ಋತುಗಳ ಸ್ವಭಾವವನ್ನು ನೋಡಿದ್ದಾಯಿತು. ಆದರೆ ಯಾವುದೇ ಅತಿಯಾದ ಶೀತ ಇಲ್ಲ, ಅತಿಯಾದ ಮಳೆ ಇಲ್ಲ, ಅತಿಯಾದ ಸೆಕೆ ಇಲ್ಲ, ಯಾವುದೂ ಇಲ್ಲ. ಯಾವುದರೊಳಗೆ? ಚೈತ್ರ ವೈಶಾಖ ವಸಂತ ಋತುವಿನಲ್ಲಿ ಗಿಡ ಮರಗಳು ಚಿಗಿರಿ ಹೂವಿನಿಂದ ತುಂಬಿ ಅವು ದುಂಬೆಗಳನ್ನು ಕೂಡಿ ಹಾಕ್ಕೊಂಡು ಝಂಕರಿಸ್ತಾ ಇರ್ತವೆ. ಅದ್ರ ಜೊತೆಗೆ ಮಂದ ಮಾರುತ ಬೀರ್ತಾ ಇರುತ್ತೆ. ಎಲ್ಲಿ ನೋಡಿದರೂ ಒಂಥರ ನಳನಳಿಸ್ತಾ ಇರುತ್ತೆ. ಹಾಗಾಗಿ ವಸಂತ ಋತು, ಅದಕ್ಕೋಸ್ಕರ ಅದನ್ನು ಋತುರಾಜ ಅಂತ ಕರೀತಾರೆ ಹೀಗೆ ಅಂತ. ಅದು ಕೊಡುವಂಥ ಸುಖವನ್ನು ಇನ್ನುಳಿದಂಥ 5 ಋತುಗಳಲ್ಲಿ ಯಾವುದೂ ಸಹ ಕೊಡುವುದಿಲ್ಲ. ಈ ಋತುಗಳನ್ನೆಲ್ಲ ಗಮನಿಸಿದರು ನಮ್ಮವರು. ಹಾಗಾಗಿಯೇ ನೋಡಿ, ವಸಂತ ಋತುವಿನ ಆಗಮನದಿಂದ ನಮ್ಮಲ್ಲಿ ಹೊಸ ವರ್ಷ ಪ್ರಾರಂಭ. ಆದರೆ ಅದಕ್ಕೂ ಮೊದಲು ಡಿಸೆಂಬರ್ದು ಮುಗಿತಾ ಇದ್ದ ಹಾಗೆ ಜನವರಿಗೂ ಹೊಸ ವರ್ಷ ಆಚರಣೆ ಮಾಡೋರಿದ್ದಾರೆ. ಹೊಸ ವರ್ಷ ಅಂದರೆ ಏನು? ಇವು ಹೊಸತನ ಎನ್ನುವಂಥದ್ದು ಎಲ್ಲಿರಬೇಕು? ದಿನಾಂಕದಲ್ಲಲ್ಲ, ಪ್ರಕೃತಿಯಲ್ಲಿರಬೇಕು ಅಲ್ವಾ? ಆದರೆ ಇಂಗ್ಲೀಷವರು ಆಚರಿಸುವಂಥ ಈ ಹೊಸ ವರ್ಷದಲ್ಲಿ ಏನೂ ಹೊಸತನ ಇರುವುದಿಲ್ಲ. ಇದ್ದರೆ ಅದು ಬೆಂಗಳೂರಿನ MG ರೋಡಲ್ಲಿ ಮಾತ್ರ ಡಿಸೆಂಬರ್ 31. ಆದರೆ ಪ್ರಾಚೀನರು, ನಮ್ಮವರು ಹೊಸ ವರ್ಷ ಆಚರಿಸ್ತಾರಲ್ಲ, ಆ ಕಾಲರೂಪಿ ಪರಮಾತ್ಮನ ಸ್ವಾಗತಕ್ಕೆ ಗಿಡ ಮರಗಳು, ಮನುಷ್ಯ ಸಮುದಾಯ, ಪ್ರಾಣಿಗಳು ಎಲ್ಲವೂ ಸಹ ಸಿದ್ಧತೆಯನ್ನು ಮಾಡಿಕೊಂಡಿರ್ತವೆ. ಗಮನಿಸಿ ನೀವು ಹೀಗೆ ಅಂತ. ಆದ್ದರಿಂದ ಹೊಸತನ ಎಲ್ಲಿರಬೇಕು ಅಂದರೆ ದಿನಾಂಕದಲ್ಲಲ್ಲ, ಪ್ರಕೃತಿಯಲ್ಲಿ. ಅದನ್ನು ನೋಡಿ ನಮ್ಮವರು ಓಹೋ ಈಗ ಹೊಸತನ ಬಂತು, ಈಗ ಹೊಸ ವರ್ಷ ಬಂತು ಅಂತ ಆಚರಣೆ ಮಾಡಿದರು ಹೀಗೆ ಅಂತ. ಆದರೆ ಇಂಗ್ಲೀಷ್ನ ಹೊಸ ವರ್ಷದಲ್ಲಿ ಯಾವುದಾದ್ರು ಇದ್ದರೆ ಹೇಳಿ ನೀವು. ಆದ್ದರಿಂದ ಇದು ಆನುಷಂಗಿಕವಾಗಿ ವಿಷಯ ಹೇಳಿದ್ದೇನೆ ನಾನು. ಆ ವಸಂತ ಋತು ಉಂಟಲ್ಲ, ಅದು ಸರ್ವರಿಗೂ ಹಿತವನ್ನು ಉಂಟು ಮಾಡುವಂಥ ಕಾಲ. ಹಾಗಾಗಿ ಋತುರಾಜ ಅದು. ಹೀಗೆ ಈ ಜ್ಞಾನಿಗಳು ಹೇಗಿರ್ತಾರೆ ಅಂದರೆ ವಸಂತವಲ್ಲೋಕಹಿತಂ ಚರಂತಹ. ವಸಂತ ಋತುವಿನ ಅಂತೆ ಲೋಕಕ್ಕೆ ಹಿತವನ್ನು ಉಂಟು ಮಾಡ್ತಾ ಇರ್ತಾರೆ. ಮತ್ತು ಅವರು ಎಂಥವರು ಅಂದರೆ ತೀರ್ಣಾ ಸ್ವಯಂ ಭೀಮ ಭವಾರ್ಣವಂ. ತಾವು ಈ ಹುಟ್ಟು ಸಾವುಗಳ ಕಟ್ಟಡೆ ರೂಪದ ಸಮುದ್ರವನ್ನು ದಾಟಿರ್ತಾರೆ. ಹಾಗಾಗಿ ಬೇರೆಯವ್ರನ್ನ ದಾಟಿಸ್ತಾರೆ. ಅಂದರೆ ಇಲ್ಲಿ ಒಂದು ಎಚ್ಚರಿಕೆ ಉಂಟು ನಮಗೆ. ನಾವು ಯಾರನ್ನು ಕಳ್ಕೊಂಡಂತಹ, ಅಂದರೆ ತೀರಾ ಆತ್ಮೀಯ ವ್ಯಕ್ತಿಯನ್ನು ಕಳ್ಕೊಂಡಂತಹ ವ್ಯಕ್ತಿಗಳು ನಮಗೆ ಬೇಕಾದಾಗ ಅವ್ರ ಮನೆಗೆ ಹೋಗ್ತೇವೆ. ನಾವು ಏನೇನೋ ಒಂದಿಷ್ಟು ಸಮಾಧಾನ ಹೇಳ್ತೇವೆ. ನಾವೆಲ್ಲ ಇದ್ದೇವ್ರಿ, ಯಾಕೆ ಯೋಚನೆ ಮಾಡ್ತೇವ್ರಿ ಹೀಗೆ ಅಂತ. ಒಂದು ಕ್ಷಣಕಾಲ ವಿಚಾರ ಮಾಡಿ, ನಾವೆಲ್ಲ ಇದ್ದೇವ್ರಿ ಅಂತ ಅವ್ರಿಗೆ ಸಮಾಧಾನ ಮಾಡಲಿಕ್ಕೆ ಹೇಳ್ತಾರೆ. ನಮ್ಮ ಅಸ್ತಿತ್ವ ಎಷ್ಟು ಗಟ್ಟಿ ಅಂತ ನಮಗೆ ಗೊತ್ತಾ? ಅಂದರೆ ನಮ್ಮ ಸಮಾಧಾನ ಇದು ಬೇಸ್ಲೆಸ್ ಆದ ಸಮಾಧಾನ. ನಮ್ಮದೇ ಬುಡ ಗಟ್ಟಿ ಇಲ್ಲ. ಹಾಗೆ ನಾವೆಲ್ಲ ಇದ್ದೇವೆ, ಯಾಕೆ ಯೋಚನೆ ಮಾಡ್ತಿರಲ್ಲ ಹೀಗೆ ಅಂತ. ಅವನು ಕೇಳಿದರೆ ಅವರೊಂದು ರೀತಿಯಲ್ಲಿ ಬಕರ. ಆದರೆ ಲೋಕದ ಪರಿಪಾಠ ಹೀಗೆ ನಡೆದು ಬಂದುಬಿಟ್ಟಿದೆ. ನನಗೆ ಕೆಲವು ಸಲ ಅನಿಸ್ತದೆ, ಈ ಸಮಾಧಾನ ಹೇಳುವವ್ರನ್ನ ನೋಡಬೇಕು ಕೆಲವು ಸಲ. ಅರೆ ರೇ 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 ಏನು ಯಾರಿಗೂ ಇಲ್ಲದೆ ಇರುವಂಥ ಶಕ್ತಿ ಇವರಿಗಿದೆ, ಇವರು ಸರ್ವಶಕ್ತರು, ಹಾಗೆ ಸಮಾಧಾನ ಹೇಳ್ತಾರೆ ಅವರಿಗೆ ಹೀಗೆ ಅಂತ. ಆದರೆ ಇವರು ಸಮಸ್ಯೆ ಕಾಲು ಬುಡದಲ್ಲಿ ಇರುತ್ತೆ ಪರ್ವತದಷ್ಟು. ಹಾಗಾಗಿ ಎಲ್ಲೋ ಒಂದು ಕಡೆಗೆ ನಾವು ನೊಂದವರಿಗೆ ಸಮಾಧಾನವನ್ನು ಹೇಳುವಂಥ ನೈತಿಕ ಹಕ್ಕನ್ನು ನಾವು ಪಡ್ಕೊಂಡಿದ್ದೆ. ಯಾಕೆಂದರೆ ಮೂಲತಃ ನಮಗೇ ಸಮಾಧಾನ ಇರುವುದಿಲ್ಲ. ನಾನು ಹೇಳಿದ್ದು ನೀವು ಒಪ್ಕೊಳ್ಬೇಕು ಅಂತಿಲ್ಲ, ವಿಚಾರ ಮಾಡಿ. ನಮಗೇ ಸಮಾಧಾನ ಇಲ್ಲದೆ ಇದ್ಮೇಲೆ ನಾವು ಇನ್ನೊಬ್ರಿಗೆ ಏನು ಸಮಾಧಾನ ಹೇಳೋದು? ಈ ಮಾತು ಹೇಳಿ ಆದಮೇಲೆ ಒಂದು ಸಂಶಯ ಬರುತ್ತೆ. ಹಾಗಿದ್ರೆ ನಾವು ಇನ್ನೊಬ್ಬರಿಗೆ ಸಮಾಧಾನ ಹೇಳೋದು ತಪ್ಪನ್ರಿ? ಇಲ್ಲ, ಸಮಾಧಾನ ಹೇಳೋದು ತಪ್ಪಲ್ಲ. ಏನು ಹೇಳಬೇಕು ಅಂದರೆ ನಾವೆಲ್ಲ ಇದ್ದೇವೆ ಅಂತ ಹೇಳಬಾರ್ದು.
ಭಗವಂತ ನಿಮಗೆ ಸಮಾಧಾನ ಕೊಡಲ್ರಿ, ಅವನೇ ನಿಮಗೆ ಧೈರ್ಯ ಕೊಡಲ್ರಿ ಅಲ್ವಾ? ಹೀಗೆ ಹೇಳಬೇಕು. ನಾವೇನು ಮಾಡ್ತೇವೆ, ಅಲ್ಲಿ ಅವನನ್ನು ಮರಿತೇವೆ, ನಮ್ಮನ್ನು ಹೆಚ್ಚು ನಾವು ಪ್ರೊಜೆಕ್ಟ್ ಮಾಡ್ತಾ ಇರ್ತೇವೆ. ಈಗ ನಾವೆಲ್ಲ ಇದ್ದೇವೆ ರೀ ಅಂತ. ಏನು ಆ ಕ್ಷಣದಲ್ಲಿ ಅಷ್ಟು ಹೇಳಿ ನಾವು ಬಂದ ಮೇಲೆ ಮತ್ತೆ ನಾವು ವರ್ಷ ಆದರೂ ಆ ಕಡೆ ಮುಖ ಹಾಕೋದಿಲ್ಲ ನಾವು. ಯಾಕೆ ನಮ್ಮಲ್ಲಿ ನಾವು ಇದ್ದೇವೆ ಅಂತ ಅಷ್ಟೇ. ಹೀಗೆ ಈ ಎಲ್ಲ ಈ ಬೊಗಳೆ ಉಂಟಲ್ಲ, ಇದು ವ್ಯವಹಾರ. ಆದರೆ ವೇದಾಂತ ಹಾಗಲ್ಲ. ಅವರೇ ಯಾಕೆ ಇನ್ನೊಬ್ಬರನ್ನ ಸಮಾಧಾನ ಮಾಡ್ತಾರೆ ಅಂದರೆ ಅವರು ತೀರ್ಣಾ ಸ್ವಯಂ. ಅಂದರೆ ಈ ಅಧ್ಯಾತ್ಮ ವಿಚಾರವನ್ನು ಬೋಧಿಸುವವನಿಗೆ ಆತ ಅದನ್ನು ಅಧ್ಯಯನ ಮಾಡಿರಬೇಕು ಒಂದು, ಅಥವಾ ಇನ್ನೂ ಮುಂದುವರೆದು ತಾನು ಅದರ ಹಣೆಬರವನ್ನು ಕಂಡು ತಾನು ದಾಟಿರಬೇಕು ಅಂತ. ಹಾಗಾಗಿ ಜನಾನುಹೇತುನ ಅನ್ಯಾನಪಿ ತಾರಯಂತಿ. ಆ ಜನರ ಮೇಲಿನ ಅನುಕಂಪದಿಂದ ಅಹೇತುನ ಯಾವುದೇ ಬಯಕೆ ಇಲ್ಲದೆ, ಕಾಮನ ಇಲ್ಲದೆ ಇನ್ನೊಬ್ಬರನ್ನು ನಾನು ದಾಟಿಸ್ತೇನೆ, ಇನ್ನೊಬ್ಬರಿಗೆ ಅನುಕೂಲ ಮಾಡಿಕೊಡ್ತೇನೆ ಅನ್ನೋದುಂಟಲ್ಲ, ಅದೊಂದು ಅತ್ಯಂತ ದೊಡ್ಡದಾದ ಗುಣ. ನಿಷ್ಕಾರಣವಾಗಿ ಇನ್ನೊಬ್ಬರನ್ನು ಪ್ರೀತಿಸುವುದು. ಯಾಕೆ ಪ್ರೀತಿಸಿದ್ರಿ? ಕಾರಣ ಇಲ್ಲ ಅದಕ್ಕೆ. ಆದರೆ ಇವತ್ತೇನಾಗಿದೆ ಕೇಳಿದರೆ, ನಾವು ಎಲ್ಲೆಲ್ಲಿ ಯಾರ್ಯಾರನ್ನು ಪ್ರೀತಿಸ್ತೇವೋ ಅಲ್ಲೆಲ್ಲ ನಮ್ಮದೇನೋ ಒಂದು ಸ್ವಾರ್ಥದ ಬೀಜ ಇದ್ದೇ ಇರುತ್ತೆ. ರಾಮಾಯಣದಲ್ಲಿ ವಾಲ್ಮೀಕಿ ಮುನಿಗಳು ರಾಮನನ್ನು ಕುರಿತು ಹೇಳ್ತಾರೆ, ರಾಮ ತನ್ನ ಪ್ರಜೆಗಳನ್ನು ಪ್ರೀತಿಸ್ತಾ ಇದ್ದಂತೆ. ಹೇಗೆ ಅಂದರೆ ತನ್ನ ಮಕ್ಕಳ ಹಾಗೆ ಪ್ರೀತಿಸ್ತಾ ಇದ್ದ. ತಾನು ಆದರ್ಶ ರಾಜ ಅಂತ ಪ್ರಜೆಗಳು ತನ್ನನ್ನು ಹೊಗಳಲಿ ಅಂತ ಅಲ್ಲ. ಅಷ್ಟೇ ಅಲ್ಲ, ಯಾವನೋ ಒಬ್ಬ ಸಾಮಾನ್ಯ ಪ್ರಜೆಯ ಮನೆಯಲ್ಲಿ ಏನೋ ಒಂದು ಸಂತೋಷದ ಸಂದರ್ಭ ಕೂಡಿ ಬಂದರೆ ಅವನು ಎಷ್ಟು ಸಂತೋಷ ಪಡ್ತಾನೋ ಅದಕ್ಕಿಂತ ಹೆಚ್ಚು ರಾಮ ಸಂತೋಷ ಪಡ್ತಿದ್ದಂತೆ. ತನ್ನ ಪ್ರಜೆಗಳಲ್ಲಿ ಯಾವನೋ ಒಬ್ಬನಿಗೆ ದುಃಖ ಆದರೆ ಅವನಿಗಿಂತ ಹೆಚ್ಚು ದುಃಖವನ್ನು ರಾಮ ಅನುಭವಿಸ್ತಾ ಇದ್ದಂತೆ. ಯಾಕೆ ಅಂತ ಕೇಳಿದರೆ ನೋ ರೀಸನ್. ಮತ್ತು ತಾನು ದಾರಿಯಲ್ಲಿ ಹೋಗುವಾಗ ಎದುರುಗಡೆಯಿಂದ ತನ್ನ ಪ್ರಜೆಗಳು ಬಂದರೆ ಆತ ಸ್ಮಿತಪೂರ್ವಾಭಿಭಾಷೀ ಮಧುರ, ತಾನೇ ಮುಗುಳನಕ್ಕೂ ಮೊದಲು ಪ್ರಜೆಯನ್ನು ಮಾತಾಡಿಸ್ತಾ ಇದ್ದಂತೆ. ನಮಗುಂಟ ಇವತ್ತು? ನೋಡೋಣ, ಪರಿಚಿತರು ಬರ್ತಿದ್ದಾರೆ, ಏನು ಮಾಡ್ತಾರೆ ನೋಡೋಣ ಅಲ್ವಾ? ಅಂದರೆ ನಾವು ಅವ್ರು ನೋಡಿದ ತಕ್ಷಣ ನಾವು ನಮ್ಮ ಮೇಲೆ ದೊಡ್ಡತನದ ಆರೋಪ ಮಾಡ್ಕೊಂಡು ನಾವು ಭಾಳ ಎತ್ತರಕ್ಕೆ ಹೋಗ್ಬಿಡ್ತೇವೆ ಹೇಗೆ ಅಂತ. ನಾವೇನು ದೊಡ್ಡವರಲ್ಲ, ಆದರೂ ಸಹ ಆ ಕ್ಷಣದಲ್ಲಿ ನಾವು ದೊಡ್ಡವರಾಗಿಬಿಡ್ತೇವೆ ಹೇಗೆ ಅಂತ. ಅಹೇತುನ ಯಾವುದೇ ಕಾರಣ ಇಲ್ಲದೆ ಅನ್ಯಾನಪಿ ತಾರಯಂತಿ, ಬೇರೆಯವರನ್ನು ಸಹ ಅವರು ದಾಟಿಸಿ ಬಿಡ್ತಾರೆ. ಇಲ್ಲಿ ದಾಟಿಸೋದು ಅಂದರೆ ಅವರೇನೋ ನಿನಗೆ ಒಳ್ಳೆಯದಾಗಲಿ ಅಂತ ಹೇಳಬೇಕು ಅಂತಲೂ ಇಲ್ಲ. ಅವರು ಸುಮ್ಮನೆ ಹೀಗೆ ನೋಡಿದರೆ ಸಾಕು ಅಂತ, ಅಥವಾ ಒಮ್ಮೆ ಹೀಗಂದ್ರೆ ಸಾಕು ಹೀಗೆ ಅಂತ. ಈ ಸಂದರ್ಭದಲ್ಲಿ ನನಗೆ ಪೂಜ್ಯ ಗುರುಗಳ ಒಂದು ಘಟನೆ ನೆನಪಾಗುತ್ತೆ. ಒಂದು ಸಲ ಯಾರೋ ಒಬ್ಬಾತ ಸಾಮಾನ್ಯ ವ್ಯಕ್ತಿ ಅವರ ಬಳಿಗೆ ಬಂದರಂತೆ. ಬಳಿಗೆ ಬಂದಾಗ ಅವರಿಗೆ ಹಾಕ್ಕೊಳ್ಳೋದಕ್ಕೆ ಬಟ್ಟೆ ಸಹ ಸರಿಯಾಗಿಲ್ಲ, ಅಂತಹ ಬಡತನ. ಅಲ್ಲಿ ಮಠದ ಸನಿಹದಲ್ಲಿರುವಂಥವ್ರು ಹೇಳದಂತೆ ಅವರಿಗೆ ಇದು ತುಂಬ ತೊಂದರೆ ಇದೆ, ಹಾಗಾಗಿ ತಾವೇನಾದ್ರು ಅನುಗ್ರಹ ಮಾಡಿಕೊಟ್ರೆ ಅವರು ಸುಖವಾಗಿರ್ತಾರೆ ಹೀಗೆ ಅಂತ. ಸರಿ, ಅವರು ಗುರುಗಳ ದರ್ಶನ ಮಾಡಿದರು. ಆಮೇಲೆ ಎಲ್ಲ ಕೇಳಿದ್ರಂತೆ. ಇವರೆಲ್ಲ ಏನು ಹೇಳಿದ್ರು ಅಂದ್ಕೊಂಡಿದ್ರು ಅಂದರೆ ಅವ್ರನ್ನ ಕಳಿಸಿದವರು ಬರಬೇಕಿದ್ರೆ 1-2 ಜೊತೆ ಪಂಚೆ, 1-2 ಜೊತೆ ಶಾಲು ಗೀಲು ಎಲ್ಲ ಹಾಕಿ ಕಳಿಸ್ತಾರೆ ಅವರಿಗೆ, ಯಾಕೆ ನಾವು ರೆಕಮೆಂಡ್ ಮಾಡಿದ್ದೇವಲ್ಲ ಅಂತ. ಆದರೆ ಮಾತನಾಡಿದ್ರಂತೆ. ಮಾತನಾಡಿ ಆದಮೇಲೆ ಅದು ಏನು ಹೇಳಿದ್ರೂ ಗೊತ್ತಿಲ್ಲ, ಏನೋ ಒಂದು ಹೇಳಿದ್ದಾರೆ ಅವರಿಗೆ, ಕಳಿಸ್ಕೊಟ್ಟಿದ್ದಾರೆ, ಒಳ್ಳೆಯದಾಗತ್ತೆ ಹೋಗಿ ಅಂತ. ಕಳಿಸ್ದವರೆಲ್ಲ ಹೊರಗಡೆಯಿಂದ ಕಾಯ್ತಾ ಇದ್ರಂತೆ, ಏನೂ ಇಲ್ಲ ಹಾಗೆ ಬಂದಿದ್ದಾರೆ ಅವರು ಅಂತ. ಆಮೇಲೆ ಇವರಿಗೆಲ್ಲ ಆಶ್ಚರ್ಯ, ನಾವು ಇಷ್ಟೆಲ್ಲ ಹೇಳಿದ್ದೀವಿ ಆದರೂ ಸಹ 1-2 ಪಂಚೆ ಕೊಡಬಾರ್ದಾ ಹೀಗೆ ಅಂತ ಇವರಿದ್ದು ಡಿಮ್ಯಾಂಡು. ಆದರೆ ಏನೂ ಕೊಡಲಿಲ್ಲ ಅವರು. ಅವರು ಕೊಟ್ಟಿದ್ದೇ ಬೇರೆ, ಹೇಳಿದ್ದೇ ಬೇರೆ ಅವರಿಗೆ. ಬಂದರು ಹೀಗೆ ಅಂತ. ಆದರೆ ಇತಿಹಾಸ ಉಲ್ಲೇಖ ಮಾಡುತ್ತೆ, ಮೈಸೂರಿನೊಬ್ಬರು ಬರೀತಾರೆ ಈ ಘಟನೆಯಿಂದ, ಅಂದಿನಿಂದ ಅವರು ದೇಹ ಬಿಡುವವರೆಗೆ ಅವರನ್ನು ಬಡತನ ಅನ್ನೋದು ಕಾಡಲೇ ಇಲ್ಲ ಅಂತ.
ಕಾಡಲಿಲ್ಲ ಅವರನ್ನು ಅಂತ. ಇವರು ವಸ್ತ್ರ ಅವ್ರು ಕೊಡಬೇಕು ಅಂತ ನಿರೀಕ್ಷೆ ಮಾಡಿದಲ್ಲ, ಹೇರಳವಾಗಿ ಬಂದು ಬೀಳ್ತಾ ಇತ್ತಂತೆ ಅವ್ರ ಮನೆಗೆ. ಯಾಕೆಂದರೆ ಅವರು ಈ ಜಡವಾದ ಅದನ್ನು ಕೊಡಲಿಲ್ಲ, ಯಾವುದೋ ಒಂದು ಶಬ್ದವನ್ನು ಹೇಳಿ ಇದನ್ನು ನೆನಪಿಸಿಕೊಳ್ಳಿ ಮತ್ತೆ ಮತ್ತೆ ಅಂತ ಇಷ್ಟೇ ಹೇಳಿದ್ದು. ಹಾಗಾಗಿ ಜ್ಞಾನಿಗಳ ಬಾಯಿಂದ ಬಂದಂತಹ ಪ್ರತಿಯೊಂದು ಮಾತು ಸಹ ಅದು ಮಂತ್ರತುಲ್ಯ ಅನ್ನೋದನ್ನು ನಾವು ಮರಿಬಾರ್ದು. ಇಲ್ಲಿ ಅವರು ಬರೆದಂಥ ವ್ಯಾಖ್ಯಾನಕ್ಕೆ ಎಷ್ಟೋ ಉದಾಹರಣೆ ಪ್ರಾಯಶಃ ನನಗನ್ನಿಸುತ್ತೆ ಅವರಿದ್ದೇ ಇದೆಯೇನೋ ಅಂತ ಅನಿಸುತ್ತೆ ಅಂತ. ಭಗವತ್ಪಾದರ ಮೂಲ ಶ್ಲೋಕಗಳಿಗೆ ಹೀಗೆ ಅವರು ಏನನ್ನೂ ಬಯಸದೇನೆ ಲೋಕಹಿತವನ್ನು ಮಾಡ್ತಾ ಇರ್ತಾರೆ. ತಾರೆಯಂತಹ. ಯಾಕೆ ಹೀಗೆ ಕೇಳಿದರೆ ಅಯಂ ಸ್ವಭಾವ, ಇದು ಅವರ ಸ್ವಭಾವ. ಈ ಲೋಕದಲ್ಲಿ ಸಾಮಾನ್ಯವಾಗಿ ಕಾರಣ ಇಲ್ಲದೆ ಏನೂ ಆಗೋಲ್ಲ, ಆದರೆ ಜ್ಞಾನಿಗಳ ವಿಷಯದಲ್ಲಿ ಇದಾಗ್ತಾ ಇರುತ್ತೆ ಅಂತಾರೆ. ಅದು ಅವರ ಸ್ವಭಾವ. ಅವರೊಂದು ಉದಾಹರಣೆ ಕೊಡ್ತಾರೆ. ನಹಿ ಶರ್ಕರಾಯಾಂ ಮಾಧುರ್ಯಂ ಕಿಂ ನಿಮಿತ್ತಮಿತಿ ಪ್ರಶ್ನೆ ಯುಜ್ಯತೆ. ಸಕ್ಕರೆ ತಂದಿಟ್ಕೊಂಡು, ಸಕ್ಕರೆ ನೀನು ಯಾಕೆ ಸಿಹಿಯಾಗಿದ್ದೀಯೇ ಅಂತ ಕೇಳಿದರೆ ಅದೇನು ಉತ್ತರ ಹೇಳುತ್ತೆ? ಅದು ನನ್ನ ಸ್ವಭಾವ ಅಲ್ವಾ. ನೀರಿನ ಹತ್ತಿರ ನೀನು ಯಾಕೆ ಹರಿತೀಯೇ ಅಂತ ಕೇಳಿದರೆ ಅದು ನನ್ನ ಸ್ವಭಾವ. ಭೂಮಿಯ ಹತ್ತಿರ ನೀನು ಏನೇ ಬೀಜ ಹಾಕಿದರೂ ಸಹ ನಿನ್ನಲ್ಲಿ ನೀನು ಅದನ್ನು ಮೊಳಕೆ ಆಗುವ ಹಾಗೆ ಮಾಡ್ತೀರಲ್ಲ, ಯಾಕೆ ಅಂತ ಕೇಳಿದರೆ ಅದು ನನ್ನ ಸ್ವಭಾವ ಅಲ್ವಾ. ಮಾವಿನ ಮರದ ಹತ್ರ ಕೇಳಿ, ಇಷ್ಟೊಂದು ಹಣ್ಣನ್ನು ನೀನು ಬಿಡ್ತೀಯಲ್ಲ, ಒಂದು ಹಣ್ಣನ್ನು ನೀನು ತಿನ್ನೋದಿಲ್ವಲ್ಲ, ನೀನು ತಿನ್ನಬೇಕು ಅಂತ ಅನಿಸಲ್ವಾ ಅಂತ ಕೇಳಿದರೆ ಇಲ್ಲ, ಯಾಕೆಂದರೆ ಅದು ನನ್ನ ಸ್ವಭಾವ ಅಲ್ವಾ. ಗಾಳಿ ಹತ್ರ ಕೇಳಿ, ಯಾಕೆ ಬೀಸುತ್ತೀಯ ನೀನು ಅಂತಂದರೆ ಅದು ನನ್ನ ಸ್ವಭಾವ ಅನ್ನತ್ತೆ. ಹೀಗೆ ಈ ಮಹಾತ್ಮರು ಮಾಡುವಂಥ ಕೆಲಸದ ಹಿಂದೆ ಯಾವುದೇ ಸ್ವಾರ್ಥದ ಲೇಪ ಇರುವುದಿಲ್ಲ. ಅದು ಅವರ ಸ್ವಭಾವ ಅಷ್ಟೇ. ಆ ಸ್ವಭಾವ ಅಂದರೆ ಅದನ್ನು ಬಿಟ್ಟು ಅವರು ಇರೋದಿಲ್ಲ. ಬೆಂಕಿ ಹತ್ರ ಹೋಗಿ ಕೇಳಿ, ನೀನು ಯಾಕೆ ಸುಡ್ತೀಯ ಅಂತ ಕೇಳಿದರೆ ಅದು ನನ್ನ ಸ್ವಭಾವ. ಹಾಗೆಯೇ ನಮ್ಮ ಪ್ರಾಚೀನರು ಒಂದು ಶ್ಲೋಕವನ್ನು ಹೇಳ್ತಾರೆ ಇದಕ್ಕೆ ಪೂರಕವಾಗಿ. ಪರೋಪಕಾರಾಯ ದುಹಂತಿ ಗಾವಃ ಮತ್ತು ಪರೋಪಕಾರಾಯ ವಹಂತಿ ನದ್ಯ. ನದಿ ತಾನು ಎಲ್ಲೋ ದೂರದಲ್ಲಿ ಹುಟ್ಟಿ ಗುಡ್ಡಗಳಿಂದ ಧುಮುಕಿ ಕೆಳಕ್ಕೆ ಬಿದ್ದು ತನ್ನ ಮೈಯನ್ನೆಲ್ಲ ಪರಚಿಕೊಂಡು ಬಂಡೆಗಳಿಗೆ ಅಪ್ಪಳಿಸಿಕೊಂಡು ಕಲ್ಲು ಮುಳ್ಳುಗಳಲ್ಲಿ ತಾಕ್ಕೊಂಡು ಅದು ಹರಿತಾ ಇರುತ್ತೆ. ಯಾಕೆ ನೀನು ಹರಿತಿ ಅಂತ ಕೇಳಿದರೆ ಪರೋಪಕಾರಾಯ ವಹಂತಿ ನದ್ಯ. ಹಾಗೆಯೇ ಹಸು ಎಷ್ಟೆಷ್ಟೋ ಲೀಟರ್ ಹಾಲು ಹಿಂಡುತ್ತೆ, ಆದರೆ ಯಾವುದಾದ್ರು ಒಂದು ಹಸು ಆದರೂ ತನ್ನ ಹಾಲನ್ನು ಕುಡಿಯುತ್ತಾ? ಯಾಕೆಂದರೆ ಪರೋಪಕಾರಾಯ ದುಹಂತಿ ಗಾವಃ. ಹಾಗೆಯೇ ಪರೋಪಕಾರಾಯ ಫಲಂತಿ ವೃಕ್ಷಾಃ. ಆದರೆ ಮುಂದೊಂದು ಮಾತು ಬರುತ್ತೆ, ಪರೋಪಕಾರಾರ್ಥಂ ಇದಂ ಶರೀರಂ ಕ್ವಶ್ಚನ್ ಮಾರ್ಕ್. ಪರೋಪಕಾರಕ್ಕಾಗಿ ಈ ಶರೀರ ಇರಬೇಕು ಅಂತ ಇರತ್ತಾ ಅಂತ ಇಲ್ಲ. ಎಲ್ಲೋ ಮಹಾತ್ಮನಾದನು ಒಬ್ಬನು ಮಾತ್ರ ಉಪಯೋಗಿಸ್ತಾನೆ, ದಧೀಚಿ ಅಂತವನು ಮಾತ್ರ. ದೇವೇಂದ್ರ ಬಂದು ಕೇಳಿದ, ನಿನ್ನೊಂದು ಉಪಕಾರ ಆಗಬೇಕು ಅಂತ. ಉಪಕಾರ ಮಾಡೋ ಭಾಗ್ಯ ಬಂತ ನನಗೆ, ಏನಾಗಬೇಕು ಕೇಳು ಅಂತ ಹೇಳಿದ. ಇನ್ನೇನಿಲ್ಲ, ವೃತ್ರಾಸುರನ ಹನನಕ್ಕೆ ನಿನ್ನ ಮೈ ಮೂಳೆಯೇ ನಮಗೆ ಅನಿವಾರ್ಯ ಅಂತ. ಅದು ಬೇಕು ಆಗಿಲ್ಲ. ಸ್ವಲ್ಪ ಹೊತ್ತು ತಾಳು ಅಂಥೇಳಿ ಪದ್ಮಾಸನವನ್ನು ಹಾಕಿ ಕುಳಿತ, ಯೋಗಶಕ್ತಿಯಿಂದ ತನ್ನ ಪ್ರಾಣವನ್ನು ನಿಯಂತ್ರಣ ಮಾಡಿದ. ತಕ್ಷಣ ದೇಹ ನೆಲಕ್ಕೆ ಉರುಳಿತು. ಏನು ಬೇಕಾದ್ರೂ ತಗೊಂಡೋಗು ಅಂದಿದ್ದ ಮೊದಲೇ. ಹಾಗಾಗಿ ಪರೋಪಕಾರ ಸತ್ತ ಮೇಲಂತೂ ಪರೋಪಕಾರ ಮಾಡಲಿಕ್ಕೆ ಆಗೋಲ್ಲ. ಇರುವಷ್ಟು ಕಾಲದಲ್ಲಾದರೂ ಮಾಡಿ ಬಿಡಬೇಕು. ಅದರಲ್ಲಿ ಸ್ವಾರ್ಥ ಇರಬಾರ್ದು, ಇದ್ರೆ ಪರೋಪಕಾರ ಆಗೋದಿಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಅಯಂ ಸ್ವಭಾವ ಸ್ವತಯೇವ ಯತ್ಪರ ಶ್ರಮಾಪನೋದ ಪ್ರವಣಂ ಮಹಾತ್ಮನಂ. ಪರರ ಶ್ರಮವನ್ನು ಅಪನೋದನ ಅಂದರೆ ದೂರ ಸರಿಸುವುದು ಅವರ ಸ್ವಭಾವ.
ಹೇಗೆ ಅಂದರೆ ಸುಧಾಂಶುರೇಶ ಸ್ವಯಮರ್ಕ ಕರ್ಕಶ ಪ್ರಭಾಭಿತಪ್ತಾಂ ಅವತಿ ಕ್ಷಿತಿಂ ಖಿಲ. ಈ ಅಲ್ಲೊಂದು ಶಬ್ದ ನೋಡ್ರಿ ಹೇಗುಂಟು ಅಂತ. ಅರ್ಕ ಕರ್ಕಶ ಪ್ರಭಾಭಿತಪ್ತಾಂ ಅಂತ. ಅರ್ಕ ಅಂದರೆ ಸೂರ್ಯ, ಕರ್ಕಶ ಅಂದರೆ ಕಠೋರವಾದ ಕಿರಣಗಳಿಂದ ಪ್ರಭಾಗಳಿಂದ ಆ ಭೂಮಿ ಧಗಧಗಿಸ್ತಾ ಇದ್ದರೆ ಸಂಜೆ ಆಗ್ತಾ ಇದ್ದ ಹಾಗೇ ಅವನು ಈ ಬಿಸಿ ಮಾಡಿ ಹೋದಂಥ ಭೂಮಿಯನ್ನು ಚಂದ್ರ ತನ್ನ ತಂಪು ಕಿರಣಗಳಿಂದ ತಂಪೆರೀತಾನೆ. ಯಾಕೆಂದರೆ ಅದು ಚಂದ್ರನ ಸ್ವಭಾವ. ಯಾಕೆ ಹಾಗೆ ಮಾಡ್ತಾನೆ ಕೇಳಿದರೆ ಅದಕ್ಕೆ ಉತ್ತರ ಇಲ್ಲ. ಹಾಗಾಗಿ ಅಷ್ಟು ಹಿನ್ನೆಲೆಯಲ್ಲಿ ಅದು ಅವರ ಸ್ವಭಾವ. ಮತ್ತು 41ನೇ ಶ್ಲೋಕ ಇದೇ ಅರ್ಥವನ್ನು ಸ್ವಲ್ಪ ಬೇರೆ ರೀತಿಯಲ್ಲಿ ಹೇಳುವಂಥದ್ದು. ಇಲ್ಲಿ ಒಂದು ನೆನಪಿಟ್ಕೊಳ್ಬೇಕು, ಸ್ವಲ್ಪ ಆಗಾಗ ಶ್ಲೋಕಗಳು ಪುನರುಕ್ತ ಆಗ್ತಾ ಇರ್ತವೆ, ಆದರೆ ವೇದಾಂತದಲ್ಲಿ ಅದು ದೋಷ ಅಲ್ಲ. ಬ್ರಹ್ಮಾನಂದ ರಸಾನುಭೂತಿ ಕಲಿತೈ ಪೂತೈ ಸುಶೀತೈ ಸ್ಥಿತೈ ಯುಷ್ಮದ್ವಾಕ್ಯ ಕಲಶೋಜ್ಜಿತೈ ಶ್ರುತಿಸುಖೈ ವಾಕ್ಯಾಮೃತೈ ಸೇಚಯ ಸಂತಪ್ತಂ ಭವತಾಪದಾವದಹನ ಜ್ವಾಲಾಭಿರೇನಂ ಪ್ರಭೋ ಧನ್ಯಾಸ್ತೆ ಭವದೀಕ್ಷಣ ಕ್ಷಣಗತೇ ಪಾತ್ರೀಕೃತಾ ಸ್ವೀಕೃತಾ. ತನ್ನ ಗುರುಗಳ ಒಂದು ದೃಷ್ಟಿಯ ಬಗ್ಗೆ ಮತ್ತು ಅವರ ಮಾತಿನ ಬಗ್ಗೆ ಈ ಶ್ಲೋಕ ಹೇಳುತ್ತೆ. ಬ್ರಹ್ಮಾನಂದ ರಸಾನುಭೂತಿ ಕಲಿತೈ, ಅವರ ಬಾಯಿಂದ ಬರುವಂಥ ಮಾತು ಬ್ರಹ್ಮಾನಂದದ ರಸವನ್ನು ಹೊತ್ತು ಬರುತ್ತಂತೆ. ಅಂತಹ ಮಾತುಗಳನ್ನು ಕೇಳಿದಾಗಲೇ ಶಿಷ್ಯ ಪೂತನಾಗ್ತಾನೆ. ಸುಶೀತೈ, ಅದು ತಂಪಿರಿಯತ್ತಂತೆ, ಇವನನ್ನು ಪವಿತ್ರನಾಗಿ ಮಾಡುತ್ತೆ ಮತ್ತು ತಂಪನ್ನು ಎರೆಯುತ್ತೆ ಅವನ ಮೇಲೆ. ಮತ್ತಷ್ಟೇ ಅಲ್ಲ, ಅವನ ಪಾಪಗಳನ್ನೆಲ್ಲ ಪರಿಹರಿಸಿ ಅವನನ್ನು ಪವಿತ್ರನನ್ನಾಗಿ ಮಾಡುತ್ತಂತೆ. ಯುಷ್ಮದ್ವಾಕ್ಯ ಕಲಶೋಜ್ಜಿತೈ, ನಿಮ್ಮ ಮಾತು ಎನ್ನುವಂತಹ ಈ ಜಲ ನಿಮ್ಮ ಬಾಯಿ ಎನ್ನುವಂಥ ಕಲಶದಿಂದ ಅದು ಹರಿದು ಬಂದರೆ ಎಂಥ ಜಲ ಕೇಳಿದರೆ ಶ್ರುತಿ ಸುಖೈ, ಕೇಳೋದಕ್ಕೆ ಕಿವಿಗೆ ಆನಂದವಾಗುತ್ತಂತೆ. ಅದು ವಾಕ್ಯಾಮೃತೈ ಸೇಚಯ, ಇಂಥ ಮಾತುಗಳಿಂದ ನನ್ನನ್ನು ಸೇಚಯ, ನನ್ನನ್ನು ಒದ್ದೆಯನ್ನಾಗಿ ಮಾಡಿಬಿಡಿ ಹೀಗೆ ಅಂತ. ಯಾಕೆ ಒದ್ದೆಯನ್ನಾಗಿ ಮಾಡಬೇಕು ಅಂದರೆ ಹಿಂದೆ ಹೇಳಿದ್ದಾಗಿದೆ, ನಾನು ಈ ದಾವಾಗ್ನೆಯಲ್ಲಿ ಸಿಲುಕಿದ್ದೇನೆ. ಸಂತಪ್ತಂ ಭವತಾಪ ದಾವದಹನ ಜ್ವಾಲಾಭಿರೇನಂ ಪ್ರಭೋ, ಈ ದಾವಾಗ್ನಿಗೆ ಸಿಕ್ಕಿ ಸಂತಪ್ತನಾದಂಥ ನನ್ನನ್ನು ನೀವು ಒದ್ದೆ ಮಾಡಿ, ನನ್ನನ್ನು ತೋಯಿಸ್ಬಿಡಿ. ಇದರಿಂದ ಧನ್ಯಾಸ್ತೆ ಭವದೀಕ್ಷಣ ಕ್ಷಣಗತೆ, ನಿಮ್ಮಂಥವರ ದೃಷ್ಟಿಗೆ ಪಾತ್ರರಾದವರು ಅವರು ಧನ್ಯರು. ಪಾತ್ರೀಕೃತ ಸ್ವೀಕೃತ, ಅವರ ಬದುಕು ಅದು ಸಾರ್ಥಕವಾಗ್ತದೆ ಅಂಥೇಳಿ ಶಿಷ್ಯ ತನ್ನ ಗುರುಗಳನ್ನು ಮತ್ತೆ ಮತ್ತೆ ಕೇಳಿಕೊಳ್ಬೇಕು ಹೀಗೆ ಎನ್ನೋದು ಈ ಶ್ಲೋಕದ ಅರ್ಥ. ಇದರ ವಿವರಣೆಯನ್ನು ನಾನು ಹಿಂದೆ ಎಲ್ಲ ಕೊಟ್ಟಾಗಿದೆ ಅಂತ ಅಂದ್ಕೊಂಡು ಭಾವಿಸಿಕೊಂಡು ಮತ್ತೆ ಮುಂದೆ ಇನ್ನೊಂದು ಪ್ರಶ್ನೆಯನ್ನು ಶಿಷ್ಯ ಕೇಳ್ತಾನಂತೆ ಗುರುಗಳ ಹತ್ರ. 42ನೇ ಶ್ಲೋಕ. ಕಥಂ ತರೇಯಂ ಭವಸಿಂಧು ಮೇತಂ ಕಾವಾಗತಿರ್ಮೆ ಕಥಮೋಸ್ತ್ಯುಪಾಯ ಜಾನೇನ ಕಿಂಚಿತ್ ಕೃಪಯಾವ ಮಾಂ ಪ್ರಭೋ ಸಂಸಾರ ದುಃಖ ಕ್ಷತಿ ಮಾತನುಷ್ವ. ಕಥಂ ತರೇಯಂ, ನಾನು ಹೇಗೆ ಈ ಸಂಸಾರ ಸಮುದ್ರವನ್ನು ದಾಟಬೇಕು? ಯಾಕೆಂದರೆ ಇದು ಭವ ಸಿಂಧು, ಸಿಂಧು ಅಂದರೆ ಸಾಗರ ಅಂತ ಅರ್ಥ. ಕಾವಾ ಗತಿರ್ಮೆ, ನನಗೇನು ಗತಿಯಾದೀತು, ಇದನ್ನು ದಾಟೋದಕ್ಕೆ ಕಥಮೋಸ್ತ್ಯುಪಾಯ, ಏನು ಉಪಾಯ ಉಂಟು? ಜಾನೇನ ಕಿಂಚಿತ್ ಕೃಪಯಾವ ಮಾಂ ಪ್ರಭೋ, ಇದ್ರ ಬಗ್ಗೆ ನನಗೆ ಏನೇನೂ ಗೊತ್ತಿಲ್ಲ, ಹಾಗಾಗಿ ನೀವು ನನಗೆ ತಿಳಿಸಿ ಹೇಳಿ ನನ್ನನ್ನು ಇಲ್ಲಿಂದ ಪಾರು ಮಾಡಿ. ಸಂಸಾರ ದುಃಖ ಕ್ಷತಿ ಮಾತನುಷ್ವ, ಮತ್ತೆ ಪುನಃ ನಾನು ಈ ಸಂಸಾರಕ್ಕೆ ಬರದೇ ಇರುವ ಹಾಗೆ ನನ್ನನ್ನು ಕಾಪಾಡಿ ಅಂತ. ಹೀಗೆ ಇಷ್ಟೆಲ್ಲ ರೀತಿಯಲ್ಲಿ ಶಿಷ್ಯ ಕೇಳಿದಾಗ ಮುಂದೆ 43ನೇ ಶ್ಲೋಕದಲ್ಲಿ ಅಂಥ ಗುರುವಾದವನ ಕರ್ತವ್ಯ ಏನು ಅನ್ನೋದನ್ನು ತಿಳಿಸಿಕೊಡ್ತಾರೆ. ಇದಾನೀಂ ಗುರೋಹ ಕರ್ತವ್ಯಂ ಉಪದಿಶತಿ ಅಂತ. ತಥಾ ವದಂತಂ ಶರಣಾಗತಂ ಸ್ವಂ ಸಂಸಾರ ದಾವಾನಲ ತಾಪತಪ್ತಂ ನಿರೀಕ್ಷ್ಯ ಕಾರುಣ್ಯ ರಸಾರ್ದ್ರ ದೃಷ್ಟ್ಯ ದದ್ಯಾದಭೀತಂ ಸಹಸಾ ಮಹಾತ್ಮ. ಹೀಗೆ ಹೇಳ್ತಾ ಇರುವಂತಹ ಮತ್ತು ತನಗೆ ಶರಣಾಗತನಾಗಿ ಬಂದಂತಹ
ಆ ಸಂಸಾರದ ಬೇಗೆಯಲ್ಲಿ ಬೆಂದಂಥ ಶಿಷ್ಯನನ್ನು ನೋಡಿ ಅವನ ಮೇಲೆ ಕೃಪಾದೃಷ್ಟಿಯನ್ನು ಹಾಯಿಸಿ ಮೊದಲು ಅವನಿಗೆ ಅಭೀತಿಂ ದದ್ಯಾತ್ ಅಂತ. ಅಭೀತಿಯನ್ನು ಅಂದರೆ ಅವನ ಭಯವನ್ನು ಮೊದಲು ಹೋಗಲಾಡಿಸಬೇಕಂತೆ. ಯಾಕೆ ಅಂದರೆ ಅದು ಅವನ ಸ್ವಭಾವ, ಅಂದರೆ ಆ ಗುರುಗಳಾದವರ ಸ್ವಭಾವ. ವಿದ್ವಾಂಸ ತಸ್ಮೈ ಉಪಸತ್ತಿ ಮೀಯುಷೆ ಮುಮುಕ್ಷವೇ ಸಾಧು ಯಥೋಕ್ತ ಕಾರಿಣೆ ಪ್ರಶಾಂತಚಿತ್ತಾಯ ಶಮಾನ್ವಿತಾಯ ತತ್ವೋಪದೇಶಂ ಕೃಪಯೈವ ಕುರ್ಯಾತ್. ಇಂತಹ ಆ ಶಿಷ್ಯ ಬಂದಾಗ ಜ್ಞಾನಿಯಾದಂಥ ಗುರುಗೂ ಮುಮುಕ್ಷವಾದಂಥ ಶಿಷ್ಯನಿಗೆ ಮತ್ತು ಯಥೋಕ್ತ ಕಾರಣೆ ತಾನು ಹೇಳಿದ್ದನ್ನು ಮಾಡುವಂಥವನವನು ಅವನಿಗೆ ತತ್ವೋಪದೇಶವನ್ನು ಮಾಡಲೇಬೇಕು. ಮಾಡಬಹುದು ಅಲ್ಲ, ಮಾಡಲೇಬೇಕು ಅಂತ. ಇದಿಷ್ಟು ಈ ಶ್ಲೋಕದ ಅರ್ಥ. ಇಲ್ಲೊಂದು ಶಬ್ದ ಉಂಟು, ಮೊದಲು ಅವನಿಗೆ ಅಭಯವನ್ನು ಕೊಡಬೇಕು ಅಂತ. ಯಾಕೆ ಅಭೀತಿಂ ಸಹಸಾ ಮಹಾತ್ಮ ಅಂತ ಉಂಟು 43ನೇ ಕೊನೆಯ ಸಾಲಿನಲ್ಲಿ. ಯಾಕೆ ಹೇಳ್ತಾರೆ ಅಂದರೆ, ಯಾವಾಗಲೂ ಮೊದಲು ಭಯಗೊಂಡವನ ಭಯವನ್ನು ಹೋಗಲಾಡಿಸಿದಾಗ ಆತ ಮುಂದೆ ಹೇಳುವ ವಿಷಯವನ್ನು ಕೇಳೋದಕ್ಕೆ ಸಿದ್ಧನಾಗ್ತಾನಂತೆ. ಭಯಗ್ರಸ್ತನಾದವನಿಗೆ ಏನೇ ಉತ್ತಮ ವಿಷಯವನ್ನು ಹೇಳಿದರೂ ಸಹ ಆತ ಅದನ್ನು ಗ್ರಹಿಸಲಾರ, ಹಿಡಿದಿಟ್ಟುಕೊಳ್ಳಲಾರ. ಹಾಗಾಗಿ ಮೊದಲು ಅವನ ಭಯ ನಿವಾರಣೆ ಮಾಡಬೇಕು. ಈ ಉದಾಹರಣೆಗೆ ಒಬ್ಬ ಹಾವನ್ನು ನೋಡಿ ಹೆದರ್ತಾ ಇದ್ದಾನೆ. ಆಗ ಇದ್ದಕ್ಕಿದ್ದ ಹಾಗೆ ಅವನಿಗೆ ನಾವು ಬೇರೆ ವಿಚಾರವನ್ನು ಹೇಳಿದರೆ ಅವನ ಕಿವಿ ಮೇಲೆ ಬೀಳೋದಿಲ್ಲ. ಮೊದಲು ಆ ಭಯ ನಿವಾರಣೆಯನ್ನು ಮಾಡಿಸಬೇಕು. ಹಾಗಾಗಿ ಸಂಸಾರ ಬೇಗೆಯಲ್ಲಿ ಬಿದ್ದು ಭಯಗೊಂಡವನ ಭಯವನ್ನು ಮೊದಲು ಹೋಗಲಾಡಿಸಬೇಕು. ಅಭಯದಾನದಿಂದ ಅವನಿಗೆ ನಿವೃತ್ತಿಯನ್ನು ಮಾಡಿ ಆಗ ಮುಂದೆ ಅವನಿಗೆ ಉಪದೇಶವನ್ನು ಮಾಡಿದಾಗ ಅದನ್ನು ಆತ ಗ್ರಹಣ ಮಾಡ್ತಾನೆ, ಹಿಡಿದುಕೊಳ್ತಾನೆ ಅಂತ. ಹಾಗಾಗಿ ಮೊದಲು ಆ ಗುರುವಾದವನು ನಾನಿದ್ದೇನೆ ಭಯಪಡಬೇಡ ಅಂತ. ನಾವು ಹೇಳೋ ಮಾತಲ್ಲ, ಅವನು ಹೇಳೋ ಮಾತಿದು, ನಾನಿದ್ದೇನೆ ಭಯಪಡಬೇಡ ಹೇಗೆ ಅಂತೇಳಿ. ಅದನ್ನು ಸಹ ಅವರು ನೇರವಾಗಿ ಬಾಯಿಂದ ಹೇಳೋದಿಲ್ಲ, ಕಣ್ಣಿನಿಂದಲೇ ತಿಳಿಸಿಬಿಡ್ತಾರೆ ಹೇಗೆ ಅಂತ. ಹೀಗೆ ಇಷ್ಟನ್ನು ಹೇಳ್ತಾ ಅವರು ಇಂತಹ ಶಿಷ್ಯನಿಗೆ ಉಪದೇಶ ಮಾಡ್ತಾರೆ. ಮೊದಲು ಭಯವನ್ನು ಹೋಗಲಾಡಿಸ್ತಾರೆ. ಯಾಕೆ ಅಂದರೆ ಈತ ವಿನೀತನಾಗಿ ಬಂದಿದ್ದಾನೆ, ಮತ್ತೆ ಮತ್ತೆ ಇವರ ಹತ್ರ ಕೇಳ್ತಾನೆ ನನಗೆ ಉಪದೇಶ ಮಾಡಿ ಅಂತ. ಅದರ ಜೊತೆಗೆ ಗುರು ಶುಶ್ರೂಷಾ ಪರನಾಗಿದ್ದಾನೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಅವನಿಗೆ ಒಂದು ಶಿಷ್ಟ ಸಂಪ್ರದಾಯ ಗೊತ್ತಿದೆ, ವಿನಯ ಇದೆ ಅವನಲ್ಲಿ ಅಂತ ತಿಳಿದಂಥ ಆತ ಅವನಿಗೆ ಉಪದೇಶ ಮಾಡ್ತಾನೆ. ಈ ಎಲ್ಲ ಹಿನ್ನೆಲೆ ಇಲ್ಲದೇ ಇದ್ದರೆ ಉಪದೇಶ ಮಾಡಲೇಬಾರದು, ಅವನು ಮುಕ್ತನಾಗುವುದಿಲ್ಲ ಅಂತ ಉಪನಿಷತ್ತಿನ ಮಾತು. ಕಠೋಪನಿಷತ್ತಿನಲ್ಲಿ ಒಂದು ಮಾತು ಬರ್ತದೆ, ನಾವಿರತೋ ದುಶ್ಚರಿತಾತ್, ಕೆಟ್ಟದ್ದನ್ನು ಮಾಡುವುದನ್ನು ಇನ್ನೂ ಬಿಡಲಿಲ್ಲ, ಯಥಾಶಕ್ತಿ ಮಾಡ್ತಾನೆ ಇರ್ತಾನೆ ಒಂದು. ಮತ್ತು ನಾಶಾಂತಹ, ಮನಸ್ಸಿನಲ್ಲಿ ಶಾಂತಿ ಅನ್ನೋದು ಇಲ್ಲವೇ ಇಲ್ಲ. ನ ಸಮಾಹಿತ, ಸಮಾಧಾನ ಇಲ್ಲವೇ ಇಲ್ಲ. ಇಂತಹ ನಾಶಾಂತ ಮನಸೋಪಿ ವಾಪಿ, ಇಂಥವರಿಗೆ ಖಂಡಿತವಾಗಿಯೂ ಸಹ ಮೋಕ್ಷ ಇಲ್ಲ. ಹಾಗಿದ್ರೆ ಯಾರಿಗೆ ಅಂತ ಕೇಳಿದರೆ ಪ್ರಜ್ಞಾನೇನ ಏನಂ ಆಪ್ನುಯಾತ್. ಇದೆಲ್ಲವೂ ದೂರ ಆಗಬೇಕು. ಎಲ್ಲವೂ ದೂರ ಆಗಬೇಕು ಅಂದರೆ ಗುರುವಾದವನು ಅದಕ್ಕೋಸ್ಕರ ಮೊದಲು ಅವನ್ನೆಲ್ಲ ದೂರ ಮಾಡ್ತಾನೆ, ಆಮೇಲೆ ಅವನಿಗೆ ತತ್ವೋಪದೇಶವನ್ನು ಮಾಡ್ತಾನೆ. ಆಗ ಅವನಿಗೆ ಮಾಡಿದಂಥ ತತ್ವೋಪದೇಶ ಅದು ಮೊಳಕೆಯಾಗತ್ತೆ. ಹೀಗೆ ಶಿಷ್ಯನಾದವನು ಅರ್ಹನಾಗಿದ್ದಾನೆ ಎಲ್ಲ ದೃಷ್ಟಿಯಲ್ಲೂ ಅಂತ ಗೊತ್ತಾದಾಗ ಗುರುವಾದವನು ಉಪದೇಶ ಮಾಡುವುದಕ್ಕೆ ತಡ ಮಾಡುವುದಿಲ್ಲ, ತಡ ಮಾಡಬಾರದು ಅಂತಲೇ ಮುಂದಿನ ಮಾತು. ಯಾಕೆಂದರೆ ಅಧಿಕಾರಿಣಿ ಲಬ್ಧೇ ನ ಉದಾಸಿತವ್ಯಂ. ಒಬ್ಬ ಯೋಗ್ಯನಾದಂಥ ಶಿಷ್ಯ ಸಿಕ್ಕಾಗ ಉಪದೇಶ ಮಾಡುವ ವಿಷಯದಲ್ಲಿ ತಡ ಮಾಡಬಾರದು. ಯಾಕೆ ಅಂದರೆ ಸತ್ಪಾತ್ರದಲ್ಲಿ ದಾನ ಮಾಡಿದಂಥ ಬ್ರಹ್ಮವಿದ್ಯೆ ಅದು ಲೋಕಾನುಗ್ರಹವನ್ನು ಮಾಡುತ್ತೆ ಅಂತ. ಈ ಮಾತನ್ನು ಇಲ್ಲಿ ವ್ಯಾಖ್ಯಾನದಲ್ಲಿ ಹೀಗೆ ತಿಳಿಸ್ತಾರೆ.
ನಾನು ಹಿಂದೆ ಗೀತೆಯನ್ನು ಕುರಿತು ಈ ಮಾತನ್ನು ಹೇಳಿದ್ದೆ. ಆಚಾರ್ಯ ಶಂಕರರಲ್ಲಿ ಬರೀತಾರೆ, ಶೋಕಮೋಹ ಮಹೋದಧೋ ನಿಮಗ್ನಾಯ ಅರ್ಜುನಾಯ ಉಪದೇಶ. ಅರ್ಜುನಿಗೆ ಭಗವಂತ ಯಾಕೆ ಉಪದೇಶ ಮಾಡದೆ ಕೇಳಿದರೆ, ಗುಣಾಧಿಕೈ ಗೃಹೀತ ಅಂತ ವ್ಯಾಖ್ಯಾನ ಗುರುಳ ಭಾಷ್ಯ ಅದು. ಆ ಗುಣವಂತನಿಗೆ ಕೊಟ್ಟಂಥ ಉಪದೇಶ ಅದು ಲೋಕದಲ್ಲಿ ಬಹಳ ಕಾಲ ನಿಲ್ಲುತ್ತದೆ, 10 ಜನರಿಗೆ ಸಿಗ್ತದೆ ಅಂತ. ಅರ್ಜುನನ ನಿಮಿತ್ತ ಮಾಡಿಕೊಂಡು ಹೇಳಿದಂಥ ಗೀತೆ ನಮ್ಮಂಥವರಿಗೆ ಸಿಕ್ಕಿತು. ಹಾಗೆ ಲೋಕದಲ್ಲಿ ಉತ್ತಮ ಶಿಷ್ಯನಾದವನು ಸಿಕ್ಕಾಗ ಅವನಿಗೆ ಉಪದೇಶ ಮಾಡಿದ್ದು ಅದು ಬಹಳಷ್ಟು ಜನರಿಗೆ ಸಿಗ್ತದೆ. ಹಾಗಾಗಿ ಸತ್ಪಾತ್ರರಿಗೆ ಇಂಥ ವಿದ್ಯೆಯನ್ನು ದಾನ ಮಾಡಬೇಕು. ಅಷ್ಟು ಹಿನ್ನೆಲೆಯಲ್ಲಿ ಇಂಥ ಶಿಷ್ಯ ಸಿಕ್ಕಾಗ ಗುರು ಅವನಿಗೆ ಉಪದೇಶ ಮಾಡ್ತಾನೆ. ಒಂದು ಅದರ ಜೊತೆಗೆ ಇನ್ನೊಂದು ಮಾತು ಇಲ್ಲಿ ಉಂಟು. ಇಲ್ಲಿ ಒಂದು ಸಂಶಯ ನಮಗೆ, ಗುರುಗಳ ಬಳಿಗೆ ಶಿಷ್ಯ ಹೋಗ್ತಾನೆ, ಶಿಷ್ಯ ಹೀಗೆ ಕೇಳ್ತಾನೆ, ಗುರು ಅವನಿಗೆ ಇದನ್ನೆಲ್ಲವನ್ನು ಹೇಳ್ತಾರೆ ಹೀಗೆ ಅಂತ. ಒಟ್ಟಾರೆ ಈ ಗ್ರಂಥ ಹೇಗುಂಟು ಕೇಳಿದರೆ, ಈ ಗುರು ಶಿಷ್ಯ ಸಂಭಾಷಣೆ ರೂಪದಲ್ಲಿ ಹೋಗ್ತಾ ಇರುತ್ತೆ ಹೀಗೆ ಅಂತ. ಮುಂದೂ ಪ್ರಶ್ನೆ ಮಾಡ್ತಾನೆ ಆತ, ಯಾಕೆ ಈ ಗುರು ಶಿಷ್ಯ ಸಂಭಾಷಣೆ ರೂಪದಲ್ಲಿ ಉಂಟು ಅಂದರೆ, ಎಲ್ಲಿ ಗುರು ಶಿಷ್ಯ ಸಂಭಾಷಣೆ ರೂಪದಲ್ಲಿ ಗ್ರಂಥ ಇರುತ್ತೋ ಅಲ್ಲಿ ವಿಷಯವನ್ನು ಶಿಷ್ಯ ಮತ್ತೆ ಮತ್ತೆ ಎಳೆದು ಪ್ರಶ್ನೆ ಮಾಡ್ತಾ ಇರ್ತಾನೆ. ಆ ಶಿಷ್ಯ ಪ್ರಶ್ನೆ ಮಾಡುವುದು ಅಂದರೆ ನಮ್ಮೆಲ್ಲರ ಹೃದಯದ ಪ್ರಶ್ನೆನೇ ಅವನು ಮಾಡ್ತಾ ಇರ್ತಾನೆ. ಹಾಗಾಗಿ ಅದು ನಮಗೆ ಅನುಕೂಲ ಆಗತ್ತೆ. ಹಾಗಾಗಿ ಅಧ್ಯಾತ್ಮ ಗ್ರಂಥಗಳೆಲ್ಲ, ಬಹಳಷ್ಟು ಗ್ರಂಥಗಳು ಈ ಸಂವಾದ ರೂಪದಲ್ಲಿ, ಸಂಭಾಷಣೆ ರೂಪದಲ್ಲಿಯೇ ಹೋಗ್ತಾ ಇರ್ತವೆ. ಹಾಗಾಗಿ ಯಾವ ಗ್ರಂಥ ಸಂಭಾಷಣೆ ರೂಪದಲ್ಲಿ ಇರುತ್ತೋ ಅದನ್ನು ಗ್ರಹಣ ಮಾಡೋದಕ್ಕೆ ಹೆಚ್ಚು ಅನುಕೂಲ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ವಿವೇಕ ಚೂಡಾಮಣಿಯನ್ನು ಭಗವತ್ಪಾದರು ಗುರು ಶಿಷ್ಯ ಸಂವಾದ ರೂಪದಲ್ಲಿಯೇ ಬರೆದಿದ್ದಾರೆ. ಅಷ್ಟಾದ ಮೇಲೆ ಮತ್ತೆ 45ನೇ ಶ್ಲೋಕ, ಹೀಗೆ ಶಿಷ್ಯ ಕೇಳಿದಾಗ ಆ ಗುರುವಾದವನು ಏನು ಹೇಳ್ತಾನೆ ಅನ್ನೋದು ಭಾಳ ಪ್ರಸಿದ್ಧವಾದ ಒಂದು ಶ್ಲೋಕ, ಉತ್ತಮವಾದ ಶ್ಲೋಕ ಅದು. ಮಾಭೈಷ್ಟ ವಿದ್ವನ್ ತವ ನಾಸ್ತ್ಯಪಾಯ ಸಂಸಾರ ಸಿಂಧೋಸ್ತರಣೇಸ್ತ್ಯುಪಾಯ ಏನೈವ ಯಾತಾ ಯತಯೋಸ್ಯ ಪಾರಂ ತಮೇವ ಮಾರ್ಗಂ ತವ ನಿರ್ದಿಶಾಮಿ. ಗುರುವಿನ ಅಭಯವಾಣಿ, ಮಾ ಭೈಷ್ಟ, ಹೆದರಬೇಡ. ಒಂದು ಯಾಕೆ ಅಂದರೆ ತವ ನಾಸ್ತಿ ಅಪಾಯ, ನಿನಗೆ ಯಾವುದೇ ರೀತಿಯ ಅಪಾಯವಿಲ್ಲ. ನೀನು ಅಂದ್ಕೊಂಡಿದ್ದೆ ಈ ಸಂಸಾರ ಸಾಗರವನ್ನು ದಾಟೋದಕ್ಕೆ ಆಗೋದೇ ಇಲ್ಲ ಅಂತ. ಆದರೆ ಸಂಸಾರ ಸಿಂಧೋ ಸ್ತರಣೇ ಸ್ತ್ಯುಪಾಯ, ಸಂಸಾರ ಸಾಗರವನ್ನು ದಾಟೋದಕ್ಕೆ ಒಂದು ಉಪಾಯ ಇದೆ. ಎಂಥ ಉಪಾಯ ಅಂದರೆ, ಏನೈವ ಯಾತಾ ಯತಯೋಸ್ಯ ಪಾರಂ, ಹಿಂದಿನ ಯತಿಗಳು, ಜ್ಞಾನಿಗಳು, ಸಂತರು ಇವರೆಲ್ಲರೂ ಸಹ ಯಾವ ದಾರಿಯ ಮೂಲಕ ಅಥವಾ ಯಾವ ನಾವೆಯನ್ನು ಏರಿಕೊಂಡು ಈ ಸಮುದ್ರವನ್ನು ದಾಟಿದರೋ, ಇದರ ಆಚೆಯ ದಡಕ್ಕೆ ಹೋದರೋ, ಅದೇ ದಾರಿಯನ್ನು ಅಥವಾ ಅದೇ ನಾವೆಯನ್ನು, ನೌಕೆಯನ್ನು ನಾನು ನಿನಗೆ ಕೊಡ್ತೇನೆ. ತಮೇವ ಮಾರ್ಗಂ ತವ ನಿರ್ದಿಶಾಮಿ, ಅದೇ ದಾರಿಯನ್ನು ಹೇಳ್ತೇನೆ ಅಂತ. ನಾನು ಹೊಸದಾಗಿ ಏನನ್ನೂ ಹೇಳೋದಿಲ್ಲ. ಯಾವ ದಾರಿಯಿಂದ ಅವರೆಲ್ಲ ಹೋಗಿದ್ದಾರೋ ಆ ದಾರಿಯನ್ನು ನಿನಗೆ ತಿಳಿಸಿಕೊಡ್ತಾನೆ. ಯಾಕೆಂದರೆ ಅವರೆಲ್ಲ ಆ ದಾರಿಯಿಂದ ಹೋಗಿ ಈ ಸಾಗರವನ್ನು ದಾಟಿದ್ದಾರಾದ್ದರಿಂದ ಆ ದಾರಿಯಲ್ಲಿ ಹೋದವರೆಲ್ಲರೂ ಸಹ ಈ ಸಾಗರವನ್ನು ದಾಟಬಲ್ಲರು. ಹೀಗೆ ಗುರುವಾದವನು ಶಿಷ್ಯನಿಗೆ ಆ ಅಧ್ಯಾತ್ಮ ದಾರಿಯ ಉಪದೇಶದ ಒಂದು ಪ್ರಾಥಮಿಕ ಹಂತದ ಮಾತನ್ನು ಹೇಳ್ತಾ ಮುಂದೆ ಉಪದೇಶ ಮಾಡ್ತಾನೆ. ಮುಂದಿನ ವಿಚಾರವನ್ನು ನಾಳೆ 6:15 ಸೇರಿದಾಗ ನೋಡೋಣ. ಅಲ್ಲಿವರೆಗೆ ನಿಮಗೆಲ್ಲ ನಮಸ್ಕಾರ ಮತ್ತು ಕೃತಜ್ಞತೆಗಳು.